ಇವತ್ತಿನ ದಿವಸ ಗುಡ್ ಫ್ರೈಡೇ, ಶುಭ ಶುಕ್ರವಾರ. ಪ್ರಪಂಚವು ಕ್ರಿಸ್ತನ ಶಿಲುಬೆಯ ಮರಣದ ಆ ಸ್ಮರಣೆಯನ್ನು, ಕ್ರಿಸ್ತನ ಶಿಲುಬೆಯ ಆ ತ್ಯಾಗವನ್ನು ಇವತ್ತು ಜ್ಞಾಪಕ ಮಾಡಿಕೊಳ್ಳುವುದನ್ನು ಜಗತ್ತನ್ನು ನಾವು ನೋಡ್ತಿದ್ದೇವೆ. ಆದರೆ ಆ ಶಿಲುಬೆಯ ಸತ್ಯ, ಆ ಶಿಲುಬೆಯ ಮರಣದ ಸತ್ಯವನ್ನು ನಮ್ಮ ಹೃದಯದಲ್ಲಿ ನಾವು ಅದನ್ನು ಸ್ವೀಕರಿಸುವಾಗ ಈ ಶಿಲುಬೆಯ ಸತ್ಯ ನಮ್ಮ ಲೈಫನ್ನು ಚೇಂಜ್ ಮಾಡ್ತದೆ. ಆಮೇಲೆ ಯು ಶಾಲ್ ನೋ ದ ಟ್ರುತ್ ಆ್ಯಂಡ್ ಟ್ರುತ್ ವಿಲ್ ಸೆಟ್ ಯು ಫ್ರೀ. ಶಿಲುಬೆಯನ್ನು ಎವ್ರಿ ಇಯರ್ ಬಂದು ಶಿಲುಬೆ 7 ಮಾತುಗಳನ್ನು ಕೇಳುವುದರಿಂದ ನಮ್ಮ ಲೈಫ್ ಚೇಂಜ್ ಆಗುವುದಿಲ್ಲ. ಶಿಲುಬೆಯ 7 ಮಾತುಗಳು, ಆದರೆ ದೇವರ ಮಾತುಗಳು ಪವರ್ಫುಲ್ ಆಗಿದೆ. ಅದು ನಮಗೆ ಇಟರ್ನಲ್ ಲೈಫ್ ಕೊಡ್ತದೆ, ನಮಗೆ ಲೈಟ್ ಕೊಡ್ತದೆ, ನಮ್ಮ ಜೀವಿತವನ್ನೇ ಬದಲಾಯಿಸ್ತದೆ. ಇವತ್ತಿನ ಸಂದೇಶ ಯಾಕೆ ಶುಭ ಶುಕ್ರವಾರ ಒಳ್ಳೆಯ ದಿನ ನಾನು ಯಾವತ್ತು ಕೊಡ್ತೇನೆ. ವೈ ಗುಡ್ ಫ್ರೈಡೇ ಇಸ್ ಕಾಲ್ಡ್ ದಿ ಗುಡ್. ಶುಕ್ರವಾರ ಯಾಕೆ? ಮರಣ ಒಳ್ಳೆಯದ? ಶಿಲುಬೆಯ ಮರಣ ಅದು ಘೋರವಾದ ಮರಣ. ಮಾನವ ಕುಲಕ್ಕೆ ಯೇಸು ಬಲಿದಾನ, ಈಗೋ ಯಜ್ಞಕ್ಕೆ ದೇವರು ನೇಮಿಸಿದ ಕುರಿ. ಯೇಸು ಕ್ರಿಸ್ತನ ಶಿಲುಬೆಯ ಮರಣ ಅದು ಬಹಳ ಘೋರವಾದಂಥ ಮರಣ. ಆದರೂ ಕೂಡ ಗುಡ್ ಫ್ರೈಡೇ ಯಾಕೆ ಕರೆಯಲ್ಪಟ್ಟಿದೆ? ಶುಭ ಶುಕ್ರವಾರ ಎಂಬುದಾಗಿ. ಸ್ವಲ್ಪ ಹೊತ್ತು ನಾವು ಸಂದೇಶವನ್ನು ಕೇಳುವಾಗ ಇವತ್ತಿನ ನಾನು ಸಂದೇಶಕ್ಕೆ ಕೊಟ್ಟಂತ ಟೈಟಲ್ ಏನಂದ್ರೆ, ಜೀಸಸ್ ಶೆಡ್ ಹಿಸ್ ಬ್ಲಡ್ 7 times ಫಾರ್ ಯು. 7 ಸಲ ಯೇಸು ಸ್ವಾಮಿ ತನ್ನ ಬ್ಲಡ್ ಅನ್ನು ಶಿಲುಬೆಯಲ್ಲಿ ಕೊಟ್ಟಿದ್ದಾನೆ, 7 times. 7 ಸಲ ಕೂಡ ಆ ರಕ್ತ ಸುರಿಸುವಾಗ 7 ಆಶೀರ್ವಾದಗಳು ಈ ಬ್ಲಡ್ನಲ್ಲಿದೆ. ಜೀಸಸ್ ಶೆಡ್ ಹಿಸ್ ಬ್ಲಡ್ 7 times ಫಾರ್ ಯು, ಫಾರ್ ಮೀ. 7 ಸಾರಿ ಯೇಸು ಸ್ವಾಮಿ ಶಿಲುಬೆಯಲ್ಲಿ ತನ್ನ ರಕ್ತವನ್ನು ಸುರಿಸಿದ್ದಾನೆ. ನನಗಾಗಿ, ನಿನಗಾಗಿ ರಕ್ತವನ್ನು ಸುರಿಸಿದ್ದಾನೆ. ಈ ರಕ್ತ ನನ್ನ ನಿಮ್ಮ ರಕ್ತ ಅಲ್ಲ, ಇದು ಒಡಂಬಡಿಕೆಯ ರಕ್ತವಾಗಿದೆ. ದ ಕವನೆಂಟ್ ಬ್ಲಡ್. ಇದು ಯಾವ ರಕ್ತವಾಗಿದೆ? ಯೇಸುಸ್ವಾಮಿ ಶಿಲುಬೆಯಲ್ಲಿ ಸುರಿಸಿದ ರಕ್ತ, ಅದು ಒಡಂಬಡಿಕೆಯ ರಕ್ತ. ಜಕರ್ಯ ಪ್ರವಾದನೆ ಗ್ರಂಥ ಪುಸ್ತಕ 9ನೇ ಅಧ್ಯಾಯದ ವಚನ 11 ನಾವು ಓದುವಾಗ, ಜಕರ್ಯ ಚಾಪ್ಟರ್ 9 verse 11, ನನ್ನ ಜನವೇ, ನೀನು ಒಡಂಬಡಿಕೆ ಮಾಡಿಕೊಂಡಾಗ ಸುರಿಸಿದ ರಕ್ತವನ್ನು ನಾನು ಸ್ಮರಿಸಿ ನನ್ನ ಜನರೇ, ಏನಂತೆ ದೇವರ ವಾಕ್ಯ ಹೇಳ್ತದೆ? ಬಿಕಾಸ್ ಆಫ್ ದ ಬ್ಲಡ್ ಆಫ್ ಮೈ ಕವನೆಂಟ್ ವಿತ್ ಯು. ಈ ರಕ್ತವನ್ನು ನಾನು ಸ್ಮರಿಸಿ. ಯಾವ ರಕ್ತವನ್ನು? ಕವನೆಂಟ್ ಬ್ಲಡ್. ಶಿಲುಬೆಯಲ್ಲಿ ಸುರಿಸಿದಂತ ರಕ್ತ ಅದು ಒಡಂಬಡಿಕೆಯ ರಕ್ತವಾಗಿದೆ. ಅದಕ್ಕೆ ನ್ಯೂ ಟೆಸ್ಟ್ಮೆಂಟ್ ನಲ್ಲಿ ನಾವು ಕರ್ತನ ಮೇಜಿನಲ್ಲಿ ಪಾಲು ತೆಗೆದುಕೊಳ್ಳುವಾಗ ಯೇಸು ಸ್ವಾಮಿ ಪಾತ್ರೆಯನ್ನು ತೆಗೆದುಕೊಂಡು ಹೇಳಿದ, ಇದು ನನ್ನ ರಕ್ತ, ದಿಸ್ ಇಸ್ ಮೈ ಬ್ಲಡ್. ಇದು ನನ್ನ ರಕ್ತ, ಹೊಸ ಒಡಂಬಡಿಕೆಯ ರಕ್ತ, ಬಹು ಜನರ ಪಾಪಕ್ಕಾಗಿ ಸುರಿಸಿದಂತ ರಕ್ತ. ನೀವು ಇದನ್ನು ಜ್ಞಾಪಕ ಮಾಡಿಕೊಳ್ಳಿರಿ. ಈ ರಕ್ತವನ್ನು ಸ್ಮರಿಸುವಾಗ, ಈ ರಕ್ತವನ್ನು ಇವತ್ತು ನಾವು ಜ್ಞಾಪಕ ಮಾಡಿಕೊಳ್ಳುವಾಗ, ಗುಡ್ ಫ್ರೈಡೇ ದಿವಸ, ಈ ರಕ್ತವು ಇದು ಒಡಂಬಡಿಕೆಯ ರಕ್ತವಾಗಿದೆ. ಇದು ಒಡಂಬಡಿಕೆಯ ಬ್ಲಡ್, ಆರ್ಡಿನರಿ ಬ್ಲಡ್ ಅಲ್ಲ. ಈ ದಿವಸ ಯಾಕೆ ಗುಡ್ ಫ್ರೈಡೆ ಗುಡ್ ಅಂತ ಹೇಳಿದ್ರೆ, ದಿಸ್ ಡೇ ಗಾಡ್ ಶೋಸ್ ಹೈಯೆಸ್ಟ್ ಎಕ್ಸ್ಪೆನ್ಸಿವ್ ಆಫ್ ಲವ್. ದೇವರು ಆತನ ಆ ಪ್ರೀತಿಯನ್ನು ಇಡೀ ಮಾನವ ಕುಲಕ್ಕೆ ತೋರಿಸಿದ್ದಾನೆ. ಇವತ್ತು ದೇವರು ಲೋಕವನ್ನೇ ಪ್ರೀತಿಸಿ ತನ್ನ ಒಬ್ಬನೇ ಮಗನನ್ನು ಕೊಟ್ಟಿದ್ದಾನೆ. ಆ ಬ್ಲಡ್ನ ಕ್ರಯ ಏನು? ಲೋಕವನ್ನೇ ಪ್ರೀತಿಸಿದ್ದಾನೆ. ಎಕ್ಸ್ಪೆನ್ಸಿವ್ ಬ್ಲಡ್. ಯೇಸುವಿನ ಬ್ಲಡ್ ಚೀಪ್ ಅಲ್ಲ. ಯೇಸುವಿನ ರಕ್ತ ಪವರ್ಫುಲ್ ಬ್ಲಡ್, ಕಾಸ್ಟ್ಲಿ ಬ್ಲಡ್, ಬೆಳೆಯುಳ್ಳಂತ ರಕ್ತವಾಗಿದೆ. ಅದು ಕವನೆಂಟ್ ಬ್ಲಡ್ ಆಗಿದೆ. ನಾನು ಆಲೋಚನೆ ಮಾಡೋದು, ಯೇಸು ಚಿಕ್ಕದಿರುವಾಗ ಆಟ ಆಡುವಾಗ ಬ್ಲಡ್ ಹೋಗ್ಲಿಕ್ಕಿಲ್ವಾ? ಬಿದ್ದಾಗ ಆಟ ಆಡುವಾಗ
ಬಿದ್ದಾಗ ತಾಗಿ ಬ್ಲಡ್ ಬಂದಿರ್ಬೋದಲ್ಲ? ತಂದೆ ಒಟ್ಟಿಗೆ ಕೆಲಸ ಮಾಡುವಾಗ ಬ್ಲಡ್ ಬರಲಿಲ್ವಾ? ಬಂದಿರ್ಬೋದಲ್ಲ? ಆ ಬ್ಲಡ್ ಅಲ್ಲ ಈಗ ಮಾತದ. ಆ ಬ್ಲಡ್ ಒಬ್ಬ ಮನುಷ್ಯ ಪುತ್ರನಾಗಿ ಇರುವಾಗ ಹೋದಂತ ಬ್ಲಡ್ ಅದು. ಅದರ ಒಡಂಬಡಿಕೆ ಮಾಡಿಕೊಂಡಾಗ ಶಿಲುಬೆಗೆ ಹೋಗಿ ಆ ಬ್ಲಡ್ ಕೊಟ್ಟಾಗ ಅದು ಬ್ಲಡ್ ಕವನೆಂಟ್ ಬ್ಲಡ್. ಆಮೇಲೆ ಅದು ಪವರ್ಫುಲ್ ಬ್ಲಡ್. ಇಲ್ಲದ್ರೆ ಸ್ವಾಮಿಯ ಶರೀರದಿಂದ ತುಂಬಾ ಸಲ ಬ್ಲಡ್ ಹೋಗಿರ್ಬೋದು. ಬಿದ್ದಾಗ, ಹೇಳುವಾಗ, ಮಕ್ಕಳು ಹೇಳುವಾಗ ಬ್ಲಡ್ ಬರ್ತದೆ, ತಾಗುವಾಗ ಬ್ಲಡ್ ಬರ್ತದೆ. ಆ ಬ್ಲಡ್ ಅಲ್ಲ. ಯೇಸು ಸ್ವಾಮಿ ಯಾವಾಗ ಯೋಹಾನಂತಾನೆ, ಈಗೋ ಯಜ್ಞಕ್ಕೆ ದೇವರು ನೇಮಿಸಿದ ಕುರಿಮರಿ ಎಂಬುದಾಗಿ, ಯಜ್ಞವಾಗಿ ಯಾವಾಗ ಯೇಸ್ವಾಮಿ ಶಿಲುಬೆಯಲ್ಲಿ ರಕ್ತವನ್ನು ಸುರಿಸಿದನೋ ಆ ರಕ್ತವು, ದೇವರ ವಾಕ್ಯ ಹೇಳ್ತದೆ, ಸಕಲ ಪಾಪವನ್ನು ತೊಳೆದು ನಮ್ಮನ್ನು ಶುದ್ಧ ಮಾಡಿತು. ಆಮೇಲೆ ಸಕಲ ಪಾಪ, ಇಡೀ ಲೋಕದ ದುಷ್ಟನ ಪಾಪವನ್ನು ಶುದ್ಧ ಮಾಡಿದಂತ ಬ್ಲಡ್, ಅದು ಪವರ್ಫುಲ್ ಬ್ಲಡ್, ಅದು ಯೇಸುವಿನ ಬ್ಲಡ್, ಯಜ್ಞದ ಕುರಿಯಾದದರ ರಕ್ತ. ಫಸ್ಟ್ ಟೈಮ್ ಹಾಗಾದ್ರೆ ಯೇಸ್ವಾಮಿ ಎಲ್ಲಿ ಬ್ಲಡ್ ಶೆಡ್ ಮಾಡಿದ? ಫಸ್ಟ್ ಬ್ಲಡ್ ಯೇಸ್ವಾಮಿ ನಾವು ನೋಡ್ತೇವೆ ಲೂಕ್ ಚಾಪ್ಟರ್ 22 ವರ್ಸ್ 44 ಹೇಳ್ತದೆ, ಗೆತ್ಸೆಮನೆ ತೋಟದಲ್ಲಿ ಯೇಸು ತನ್ನ ಬ್ಲಡ್ ಅನ್ನು ಬೆವರಿನೋಪಾದಿಯಲ್ಲಿ ಆತನ ಬ್ಲಡ್ ದೇಹದಿಂದ ಬಂತು. ಓದಿಕೊಳ್ಳಿ. ಫಸ್ಟ್ ಬ್ಲಡ್ ಯೇಸು ಸುರಿಸಿದ ಫಸ್ಟ್ ಬ್ಲಡ್ ನಾವು ನೋಡ್ತಿದ್ದೇವೆ ಗೆತ್ಸೆಮನೆ ತೋಟದಲ್ಲಿ. ಆತನು ಮನೋವ್ಯಥೆಯುಳ್ಳವನಾಗಿ ಇನ್ನೂ ಆಸಕ್ತಿಯಿಂದ ಪ್ರಾರ್ಥಿಸುತ್ತಿರಲಾಗಿ ಆತನ ಬೆವರು ಭೂಮಿಗೆ ಬೀಳುತ್ತಿರುವ ರಕ್ತದ ದೊಡ್ಡ ಹನಿಗಳೋಪಾದಿಯಲ್ಲಿತ್ತು. ಎಸ್, ದೇವರ ವಾಕ್ಯ ಹೇಳ್ತದೆ, ಆತನು ಮನೋವ್ಯಥೆಯುಳ್ಳವನಾಗಿ ಇನ್ನೂ ಆಸಕ್ತಿಯಿಂದ ಪ್ರಾರ್ಥಿಸುತ್ತಿರಲಾಗಿ ಆತನ ಬೆವರು ಭೂಮಿಗೆ ಬೀಳುತ್ತಿರುವ ರಕ್ತದ ದೊಡ್ಡ ಹನಿಗಳೋಪಾದಿಯಲ್ಲಿ ಏನಾಯ್ತಂತೆ ಬಿತ್ತೆಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಈ ಒಂದು ಪಾತ್ರೆ ನಾವು ನೋಡ್ತಿದ್ದೇವೆ, ಯೇಸುವಿಗೆ ದೊಡ್ಡ ಒಂದು ಚಾಲೆಂಜ್ ಇತ್ತು. ಯಾಕಂದ್ರೆ ದೇವರ ವಾಕ್ಯ ಹೇಳ್ತದೆ ಹಬಕ್ಕೂಕ ಗ್ರಂಥದಲ್ಲಿ, ದೇವರು ಅತಿ ಪರಿಶುದ್ಧನು, ಕೆಡುಕನ್ನು ನೋಡಲಾರ್ದಷ್ಟು ಆತನು ಪರಿಶುದ್ಧನಾದಂಥ ದೇವರು. ಈ ದೇವರು ಪರಿಶುದ್ಧನಾದಂಥ ದೇವರು ಈ ಭೂಮಿಗೆ ಬರಬೇಕಾದ್ರೆ, ಮಾನವನಾಗಬೇಕಾದ್ರೆ ದೇವರು ಮನುಷ್ಯನಾದ. ಬೈಬಲ್ ವೆರಿ ಕ್ಲಿಯರ್. ಗಾಡ್ ವಾಸ್ ಮ್ಯಾನಿಫೆಸ್ಟೆಡ್ ಇನ್ ದ ಫ್ಲೆಶ್. ಇನ್ ದ ಬಿಗಿನಿಂಗ್ ವರ್ಡ್ ವಾಸ್ ವಿತ್ ಗಾಡ್ ಅಂಡ್ ವರ್ಡ್ ವಾಸ್ ಗಾಡ್. ಈ ದೇವರು ನಾವು ನೋಡ್ತಿದ್ದೇವೆ, ಆತನು ಮನುಷ್ಯನಾಗಿ ಮಾನವ ಕುಲದ ಇಡೀ ಪಾಪಗೋಸ್ಕರ ಆತನು ಶಿಲುಬೆಗೆ ಹೋಗ್ಬೇಕು. ಈಗ ನಾವು ಆಡಿದ ಸಾಂಗ್ ಬಹಳ ಅರ್ಧಗರ್ಭಿತ. ನನ್ನ ಪಾಪಗೆ ಆತನು ಪಾಪವಾದನು. ಇಲ್ಲದಿದ್ರೆ ಅದು ರಾಂಗ್ ಆಗ್ತದೆ. ಪಾಪಿ, ಯೇಸು ಪಾಪಿ ಅಲ್ಲ. ಯೇಸು ಪಾಪಿಯ ಪಾಪಿಯ ಬ್ಲಡ್ ನಮ್ಗೆ ಆಗುದಿಲ್ಲ. ಇನ್ ನೇಮ್ ದೇರ್ ಇಸ್ ನೋ ಸಿನ್. ಹಿ ಈಸ್ ಹೋಲಿ. ಬೈಬಲ್ ವೆರಿ ಕ್ಲಿಯರ್ ಸೇಸ್ ಹಿ ಈಸ್ ಹೋಲಿ. ಇನ್ ನಿಮ್ ದೇರ್ ಇಸ್ ನೋ ಸಿನ್. ಯೇಸು ಪಾಪವಾದ, ನಿನ್ನ ಪಾಪಗೋಸ್ಕರ ಪಾಪವಾದ. ಯೇಸು ಪಾಪಿ ಅಲ್ಲ, ನಾನು ಪಾಪಿ. ಅದನ್ನು ಒಳ್ಳೆ ಕಂಪೋಸರ್ ಒಳ್ಳೆ ರೀತಿಯಲ್ಲಿ ಪರಿಶುದ್ಧನ ಬರೆದಿದೆ. ಪಾಪವಾದೆ, ಪಾಪಿ ಅಲ್ಲ, ಪಾಪವಾದನು ಯೇಸು. ಇಲ್ಲದ್ರೆ ರಾಂಗ್ ಮೆಸೇಜ್ ಆಗ್ತದೆ. ಯೇಸು ಪಾಪವಾದನು ಯಾಕೆಂತ ಹೇಳಿದ್ರೆ ನಾನು ಪಾಪಿ, ಆತನು ಪಾಪಿ ಅಲ್ಲ. ನನ್ನ ಪಾಪದ ಸಲುವಾಗಿ ದೇವರ ವಾಕ್ಯ ಹೇಳ್ತದೆ. ಅದಕ್ಕೆ ಆತನ ಬೆವರು, ಮನೋವೈಜ್ಞಾನ ಪ್ರಕಾರ ನಾವು ನೋಡ್ತೇವೆ, ಡಿಪ್ರೆಷನ್, ಆಂಗ್ಸೈಟಿ, ಸ್ಟ್ರೆಸ್ ಓವರ್ ಆಗುವಾಗ ಸ್ಕಿನ್ ಏನಾಗ್ತದೆ ಅಂತ ಹೇಳಿದ್ರೆ ಹೊಡೆದು ಏನಾಗ್ತದೆ, ನರಗಳಿಂದ ಬ್ಲಡ್ ಲೀಕ್ ಆಗ್ತದೆ. ಪ್ರೆಷರ್ಗೆ, ಆ ಡಿಪ್ರೆಷನ್ಗೆ, ಆ ಮನೋವ್ಯತೆ, ಆಂಗ್ಸೈಟಿ ಡಿಸಾರ್ಡರ್ ಹೇಳ್ತೇವೆ. ಡಿಪ್ರೆಷನ್ ಡಿಸಾರ್ಡರ್ ಆಗುವಾಗ ಆಂಗ್ಸೈಟಿ. ಈಗ ಯೇಸು ಆ ಶಿಲುಬೆಗೆ ಹೋಗ್ಬೇಕಾದ್ರೆ ಫಸ್ಟ್ ಬ್ಲಡ್ 7 times ಯೇಸು ಬ್ಲಡ್ ಕೊಡ್ತಾನೆ. ಇದು ಫಸ್ಟ್ ಬ್ಲೆಸ್ಸಿಂಗ್. ಯಾಕಂತ ಹೇಳಿದ್ರೆ ಎಲ್ಲ ಮಾನಸಿಕ ಕಾಯಿಲೆಗೋಸ್ಕರ ಯೇಸು ಪ್ರೈಸ್ ಪೇ ಮಾಡಿದ್ದಾನೆ. ಆಮೇಲೆ ಯೇಸುವಿನ ರಕ್ತದಿಂದ ಎಲ್ಲ ಮನೋರೋಗಗಳು, ಸೈತಾನ ಬರುವಂತ ಎಲ್ಲ ಡಿಪ್ರೆಷನ್ಗೆ ಕಾಸ್ ಸೈತಾನ. ಡಿಪ್ರೆಷನ್, ಆಂಗ್ಸೈಟಿ, ಸ್ಟ್ರೆಸ್ ಎಲ್ಲ ಆ ಡಿಪ್ರೆಷನ್ ಅನ್ನುವಂಥದ್ದು ಅನುಭವ ಆದವರಿಗೆ ಆಗ್ಬೋದು. ನಾನು ಅನೇಕರೊಟ್ಟಿಗೆ ನಾನು ಮಾತಾಡ್ದೇನೆ, ಯಾಕೆ ಅವರು ಸುಸೈಡ್ಗೆ ಹೋಗ್ತಾರೆ? ಅಷ್ಟು
ಆ ಮೈಂಡ್ ಏನಂತ ಔಟ್ ಆಫ್ ಕಂಟ್ರೋಲ್, ಡಿಸಾರ್ಡರ್ ಇರ್ತದೆ, ಅಷ್ಟು ಟೆನ್ಷನ್, ಆ ರೀತಿಯ ವೇದನೆ ಅವರಿಗೆ. ಆದರೆ ಯೇಸು ಸ್ವಾಮಿ ದೇವರ ವಾಕ್ಯ ಹೇಳ್ತದೆ, ಆ ಎಲ್ಲ ಆಂಗ್ಸೈಟಿ, ಡಿಪ್ರೆಷನ್, ವೇದನೆಯನ್ನು ತೆಗೆದುಕೊಂಡು ಗೆತ್ಸೆಮನ್ ತೋಟದಲ್ಲಿ ಆತನ ಬೆವರು ರಕ್ತದಾಗೆ ಹರಿಯಿತು. ಆಮೇಲೆ ಆ ರಕ್ತದಾಗೆ ಹರಿಯಿತು, ಬೆವರು ಹರಿದು ಬಂತು ಆತನ ರಕ್ತದಲ್ಲಿ. ಫಸ್ಟ್ ಟೈಮ್ ಯೇಸು ಸ್ವಾಮಿ ಏನ್ ಮಾಡಿದ ಅಂತ ಹೇಳಿದ್ರೆ, ಅಲ್ಲಿ ನೋಡ್ತೇವೆ ರಕ್ತ ಸುರಿಸಿದ ಎಲ್ಲ ಮನೋರೋಗಗಳಿಗೋಸ್ಕರ ಯೇಸು ತನ್ನ ಬ್ಲಡ್ ಅನ್ನು ಕೊಟ್ಟಿದ್ದಾನೆ. ಅದರಿಂದ ಇವತ್ತು ನಾವು ಟೆಸ್ಟಮನಿ ಕೇಳ್ತೇವೆ, ಲ್ಯಾಕ್ಸ್ ಆಫ್ ಕ್ರೋಡ್ಸ್ ಆಫ್ ಟೆಸ್ಟಮನೀಸ್. ಡಿಪ್ರೆಷನ್, ಸುಸೈಡ್ ಮಾಡ್ಲಿಕ್ಕೆ ಹೋದೆ, ಬಹಳಷ್ಟು ಟೆಸ್ಟಮನಿನು. ಫೈನಲ್ ಎಲ್ಲ ಕಡೆಗೆ ಹೋಗಿಕೊಂಡು ಎಲ್ಲ ವೈದ್ಯರು ಡೋಸ್ ಮಾತ್ರ ಜಾಸ್ತಿ, ಸ್ಲೀಪಿಂಗ್ ಟ್ಯಾಬ್ಲೆಟ್ ಮಾತ್ರ ಕೊಟ್ಟರು. ಫೈನಲಿ ಯೇಸುವಿನ ಬಳಿಗೆ ಬಂದಾಗ ಸಂಪೂರ್ಣವಾದ ಮೆಡಿಸಿನ್ ಅನ್ನು ಬಿಟ್ಟುಕೊಂಡು ನಾನು ಸಂಪೂರ್ಣ ಸ್ವಸ್ಥವಾದಂತ ಅನೇಕ ಟೆಸ್ಟಮನಿ ನಾವು ಕೇಳಿದ್ದೇವೆ. ಆಮೇಲೆ ಯೇಸು ಸ್ವಾಮಿ ಬ್ಲಡ್ ಅನ್ನು ಕೊಟ್ಟ. ಆತನು, ದೇವರ ವಾಕ್ಯ ಹೇಳ್ತದೆ, ಪರಿಶುದ್ಧನಾದಂಥ ದೇವರು. ಇವಾಗ ಆತನ ಬೆವರು ಆ ರಕ್ತದಲ್ಲಿ ಬರ್ತದೆ. ಯಾಕಂದ್ರೆ ಯೇಸು ಸ್ವಾಮಿ ಹೇಳ್ತಾನೆ, ತಂದೆ ಸಾಧ್ಯವಾದ್ರೆ ಈ ಪಾತ್ರೆ ನನ್ನನ್ನು ಬಿಟ್ಟು ತೊಲಗಲಿ, ನನ್ನ ಚಿತ್ತಲ್ಲ ನಿನ್ನ ಚಿತ್ತ. ಇಡೀ ಲೋಕದ ನೀನು ಮಾಡಿದಂಥ ಪಾಪ, ನಾನು ಮಾಡಿದಂಥ ಪಾಪದ ಪಾತ್ರೆ ಯೇಸುವಿನ ಮೇಲೆ ಬರುವಾಗ ದೇವರ ವಾಕ್ಯ ಯೆಶಾಯ 53 ಹೇಳ್ತದೆ, ಆತನಲ್ಲಿ ಯಾವ ಅಂದ ಚಂದ ಇರಲಿಲ್ಲ. ಆತನಲ್ಲಿ ಯಾವ ಅಂದ ಚಂದ, ಆತನು ಧಿಕ್ಕರಿಸಲ್ಪಟ್ಟನು, ಆತನಲ್ಲಿ ಯಾವ ಅಂದ ಚಂದ ಇರಲಿಲ್ಲ. ಯೇಸು ಹೇಗಿದ್ದ? ಆತನನ್ನು ನೋಡುವಾಗ ಶಾರೋನಿನ ಪುಷ್ಪ, ತಗ್ಗಿನ ತಾವರೆ, 10,000ಗಳಲ್ಲಿ ಧ್ವಜ ಪ್ರಾಯನು, ಅಂತ ಮಹಿಮೆಯ ದೇವರು, ಸೌಂದರ್ಯವುಳ್ಳ ಕರ್ತನು. ಆತನು ನನಗೋಸ್ಕರ ನಿನಗೋಸ್ಕರ ಕ್ರೂರಿಯಾದ, ಜನರಿಂದ ಧಿಕ್ಕರಿಸಲ್ಪಟ್ಟ, ಅವನಲ್ಲಿ ಯಾವ ಅಂದ ಚಂದ ಇರಲಿಲ್ಲ. ಅವನ ಮುಖವು ಆ ರೀತಿಯಲ್ಲಿ ಜಜ್ಜಲ್ಪಟ್ಟಿತ್ತು. ಆ ಪಾಪ ಎಲ್ಲ ಅವನ ಮೇಲೆ ಬರುವಾಗ ನಾವು ನೋಡ್ತೇವೆ, ಶಿಲುಬೆಯಲ್ಲಿ ಇಡೀ ನಾವು ನೋಡ್ತಿದ್ದೇವೆ ಡಾರ್ಕ್ನೆಸ್ ಬಂತು. ಯೇಸೊಮ್ಮೆ ಮಧ್ಯಾಹ್ನದಿಂದ ಬೆಳಿಗ್ಗೆ 9 ಗಂಟೆಯಿಂದ 3 ಗಂಟೆವರೆಗೆ 6 ತಾಸು ಶಿಲುಬೆಲಿರುವಾಗ 12 ಗಂಟೆಯಿಂದ 3 ಗಂಟೆವರೆಗೆ ದೇವರ ವಾಕ್ಯ ಹೇಳ್ತದೆ, ಏನಾಯ್ತು? ಮ್ಯಾಥ್ಯೂ ಚಾಪ್ಟರ್ 27:45 ವರ್ಷ ಹೇಳ್ತದೆ, ಇಡೀ ನಾವು ನೋಡ್ತೇವೆ ಆ ದೇಶದಲ್ಲಿ ಕತ್ತಲೆ ಬಂತು. ದೇಶದಲ್ಲಿ ಏನು ಬಂತು? ಕತ್ತಲೆ ಬಂತು, ಡಾರ್ಕ್ನೆಸ್ ಬಂತು. ಇದು ದೇವರ ಜಡ್ಜ್ಮೆಂಟ್ ಯೇಸುವಿನ ಮೇಲೆ ಬಂತು. ದ ವೇಜಸ್ ಆಫ್ ಸಿನ್ ಇಸ್ ಡೆತ್. ಯೇಸುವಿನ ಮೇಲೆ ಈಗ ಜಡ್ಜ್ಮೆಂಟ್ ಬಂತು. ಪಾಪದ ಸಂಬಳ ಯೇಸು ತೆಗೆದುಕೊಂಡ, ಪ್ರೈಸ್ ಪೇ ಮಾಡಿದ. ಆ ಕತ್ತಲೆ ಯಾವುದು? ಆ ಡಾರ್ಕ್ನೆಸ್. ಸೂರ್ಯಗ್ರಹಣ ಅಲ್ಲ, ಚಂದ್ರಗ್ರಹಣ ಅಲ್ಲ, ಪಸ್ಕಹಬ್ಬದ ಸಮಯ, ಮಧ್ಯರಾತ್ರಿ ಅಲ್ಲ, ಯೇಸುವಿನ ಶಿಲುಬೆಯಾಗಿದ್ದು ಮಧ್ಯಾಹ್ನದ ವೇಳೆಯಲ್ಲಿ, ಸೂರ್ಯನು ವೈಭವದಿಂದ ಪ್ರಕಾಶಿಸುವಂತ ವೇಳೆಯಲ್ಲಿ ಸಡನ್ ಬಂದ ಒಂದು ಕತ್ತಲೆ, ಅದು ಸಡನ್ ಆಗಿ ಬಂದಂತ ಒಂದು ಡಾರ್ಕ್ನೆಸ್. ಅದು ಸಡನ್ ಆಗಿ ನೀರು ಬರ್ತದೆ ನೋಡಿ, ಸಡನ್ ಆಗಿ ನೋಡ್ತೇವೆ, ಒಂದೇ ಕ್ಷಣದಲ್ಲಿ ಬಂದಂತ ಡಾರ್ಕ್ನೆಸ್ ಅದು ಶಿಲುಬೆಯಲ್ಲಿ. ಇಡೀ ನೋಡ್ತೇವೆ ಆ ಪ್ರಾಂತದಲ್ಲಿ ಕತ್ತಲು. ಅಲ್ಲಿರುವಂತ ಜನರಿಗೆ ಹೇಗಾಗಿರ್ಬೋದು? ಶಿಲುಬೆಗೆ ಹಾಕಿದವರಿಗೆ, ಈಟಿಂದ ತಿವಿದವರಿಗೆ, ಸೋಲ್ಜರ್ನವರಿಗೆ, ರೋಮನ್ ಸೋಲ್ಜರ್ನವರಿಗೆ ಈ ಕತ್ತಲೆ ಬರುವಾಗ ಒಬ್ಬರನ್ನೊಬ್ಬರು ನೋಡ್ಲಿಕ್ಕೆ ಆಗಲಿಲ್ಲ. ಸೂರ್ಯನು ಪ್ರಕಾಶಿಸುವಂತ ಸಮಯ ಮಧ್ಯಾಹ್ನದ ವೇಳೆಯಲ್ಲಿ, ಸೂರ್ಯನಿಗೆ ಚಂದ್ರನ ಅಡ್ಡ ಬರಲಿಕ್ಕೆ ಸಾಧ್ಯವಿಲ್ಲ. ಚಂದ್ರಗ್ರಹಣ ಅಲ್ಲ, ಸೂರ್ಯಗ್ರಹಣ ಅಲ್ಲ, ಹುಣ್ಣಿಮೆಯ ದಿವಸ, ಪಸ್ಕಹಬ್ಬದ ಸಮಯ. ಯೇಸುವನ್ನು ಶಿಲುಬೆಗೆ ಹಾಕುವಾಗ ನಾವು ನೋಡ್ತೇವೆ ಆ ಡಾರ್ಕ್ನೆಸ್ ಬಂತು. Jesus defeated the darkness. Amen. Why Good Friday is good? Jesus defeated the darkness, Bible says. Colossians chapter 2 verse 15 ಹೇಳ್ತದೆ. ಕೊಲೊಸ್ಯ 2:15 ಹೇಳ್ತದೆ, ಆತನು ದೊರೆತನಗಳನ್ನು ಅಧಿಕಾರಗಳನ್ನು ನಿರಾಯುಧರನ್ನಾಗಿ ಮಾಡಿ ಜಯೋತ್ಸವ ಮಾಡುತ್ತಾನೋ ಎಂಬಂತೆ ಶಿಲುಬೆಯ ಮೇಲೆ ಅವುಗಳನ್ನು ಜಯಿಸಲ್ಪಟ್ಟವುಗಳನ್ನು 14 ವಚನ ಓದ್ತಿಲ್ಲ, 14 ಕೂಡ. ಆತನು ನಮ್ಮ ಅಪರಾಧಗಳನ್ನೆಲ್ಲ ಕ್ಷಮಿಸಿ ನಮ್ಮ ಮೇಲೆ ದೋಷಾರೋಪಣೆ ಮಾಡಿದಂತಹ ಆಜ್ಞಾರೂಪವಾಗಿದ್ದಂತಹ ಪತ್ರವನ್ನು ಕೆಡಿಸಿ ಅದನ್ನು ಶಿಲುಬೆಗೆ ಜಡಿದು ಇಲ್ಲದಂತಾಗ ಮಾಡಿದನು. ನಂತರ ದೇವರ ವಾಕ್ಯ ಹೇಳ್ತದೆ, ಎಲ್ಲ ದೊರೆತನವನ್ನು, ಎಲ್ಲ ಡಾರ್ಕ್ನೆಸ್ ಅನ್ನು ದೇವರ ವಾಕ್ಯ ಹೇಳ್ತದೆ ಆತನ ಏನ್ ಮಾಡಿದಂತೆ, ಆತನ್ನು ಡಿಸ್ಟ್ರಾಯ್ ಮಾಡಿದೆ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಡಿಫೀಟೆಡ್.
ಎಲ್ಲ ಅಂಧಕಾರವನ್ನು ಆತನ ಏನ್ ಮಾಡಿದೆ ಅಂತ ಹೇಳಿದ್ರೆ, ದೇವರ ವಾಕ್ಯ ಹೇಳ್ತದೆ, ಆ ಕತ್ತಲಿಂದ ನಮ್ಮನ್ನು ಬಿಡಿಸಿ, ಈಗ ದೇವರ ವಾಕ್ಯ ಯಾಕೆ ಗುಡ್ ಫ್ರೈಡೆ ಒಳ್ಳೆ ದಿವಸ ಅಂತ ಹೇಳಿದ್ರೆ, ನಾವೀಗ ಬೆಳಕಿನ ರಾಜ್ಯದಲ್ಲಿದ್ದೇವೆ. ನಮ್ಮನ್ನು ಆತನು ಕತ್ತಲಿಂದ ಬಿಡಿಸಿದ್ದಾನೆ. ಫಸ್ಟ್ ಪೀಟರ್ 2:9 ಹೇಳ್ತದೆ, ನಮ್ಮನ್ನು ಎಲ್ಲ ಕತ್ತಲಿಂದ ಬಿಡಿಸಿ ಬೆಳಕಿನ ರಾಜ್ಯದಲ್ಲಿ ಸೇರಿಸಿದ್ದಾನೆ. ಎಲ್ಲ ಅಂಧಕಾರದ ದೊರೆತನದಿಂದ ಬಿಡಿಸಿದ್ದಾನೆ. ಡಾರ್ಕ್ನೆಸ್ ಅನ್ನು ಆತನು ಡಿಫೀಟ್ ಮಾಡಿದ್ದಾನೆ. ಆದ್ದರಿಂದ ಯೇಸು ಸ್ವಾಮಿ ಫಸ್ಟ್ ಬ್ಲಡ್ ಶೆಡ್ ಮಾಡಿದ ಎಲ್ಲಿ ಅಂತ ಹೇಳಿದ್ರೆ, ಗೆತ್ಸೆಮನೆ ತೋಟದಲ್ಲಿ ಆತನು ಬ್ಲಡ್ ಶೆಡ್ ಮಾಡಿದ್ದಾನೆ. ಎರಡನೇದಾಗಿ ನಾವು ನೋಡ್ತಿದ್ದೇವೆ, ಮ್ಯಾಥ್ಯೂ ಚಾಪ್ಟರ್ 26:67 ಹೇಳ್ತದೆ. ಮತ್ತೆ ಬರೆದ ಸುವಾರ್ತೆ 26ನೇ ಅಧ್ಯಾಯದಲ್ಲಿ 67ನೇ ವಚನ ಹೇಳ್ತದೆ, ಆಗ ಆತನ ಮುಖದ ಮೇಲೆ ಉಗುಳಿ ಆತನನ್ನು ಗುದ್ದಿದರು. ಕೆಲವರು ಆತನ ಕೆನ್ನೆಗೆ ಏಟು ಹಾಕಿ, ನೋಡಿ ಇಲ್ಲಿ ದೇವರ ವಾಕ್ಯ ಹೇಳ್ತದೆ, ಆತನ ಮುಖದ ಮೇಲೆ ಉಗುಳಿ ಆತನನ್ನು ಏನ್ ಮಾಡಿದ್ರು ಅಂದ್ರೆ ಗುದ್ದಿದ್ರು, ಪಂಚ್ ಕೊಡ್ತಿದ್ರು ಅವನ ಮುಖಕ್ಕೆ. ಯೇಸೊಮ್ಮೆಯ ಮುಖದಲ್ಲಿ ಬ್ಲಡ್ ಬಂತು. ಅದಕ್ಕೆ ದೇವರ ವಾಕ್ಯ ಹೇಳ್ತದೆ, ಆತನಲ್ಲಿ ನೋಡುವಂತ ಎಲ್ಲ ಅಂದ ಚಂದ ಇರಲಿಲ್ಲ. ಆತನ ಮುಖ ಧಿಕ್ಕರಿಸಲ್ಪಟ್ಟದ್ದು. ಆತನ ಕುರೂಪಿಯಾದ. ಆತನೇನದ ಆ ರೀತಿಯ ಪಂಚ್ ಸೋಲ್ಜರ್ನವರು ಈ ಕಡೆಯಿಂದ ಆ ಕಡೆಯಿಂದ ಹೊಡಿತಾರೆ, ಹಾಸ್ಯ ಮಾಡ್ತಿದ್ದಾರೆ. ನೋಡು, ನಿನ್ನನ್ನು ಹೊಡೆದವರು ಯಾರು, ನಿನ್ನ ಕೆನ್ನೆಗೆ ಹೊಡೆದವರು ಯಾರು ಎಂಬುದಾಗಿ, ಹೇಳು ಎಂಬುದಾಗಿ ಆತನಿಗೆ ಗುದ್ದುತ್ತಿದ್ದಾರೆ ಮುಖಕ್ಕೆ ಆತಂದು. ಎರಡನೇದಾಗಿ ನೋಡ್ತೇವೆ, ಆತನು ಬ್ಲಡ್ ಶೆಡ್ ಮಾಡಿದ್ದು. ಆತನ ಕೆನ್ನೆಗೆ ಏನ್ ಮಾಡಿದ್ರಂತೆ, ದೇವರ ವಾಕ್ಯ ಹೇಳ್ತಿದ್ದು ಗುದ್ದಿದ್ರು ಎಂಬುದಾಗಿ. ಯೆಶಾಯ ಪ್ರವಾದನ ಗ್ರಂಥ ಫುಲ್ಫಿಲ್ ಆಯ್ತು. ಯೆಶಾಯ 56ನೇ ವಚನ, ಯೆಶಾಯ 56ನೇ ವಚನ ಓದ್ಕೊಳ್ಳಿ. ಐಸಾಯ ಚಾಪ್ಟರ್ 50:6. ಹೊಡೆಯುವವರಿಗೆ ಬೆನ್ನು ಕೊಟ್ಟು ಕೂದಲು ಕೀಳುವವರಿಗೆ ಗಡ್ಡವನ್ನು ಒಡ್ಡಿದೆನು. ಉಗುಳಿಸಿಕೊಳ್ಳುವ ಅವಮಾನಕ್ಕೆ ನನ್ನ ಮುಖವನ್ನು ಮರೆಮಾಡಲಿಲ್ಲ. ಅವನ ಮುಖವನ್ನು ಆತನ ಏನ್ ಮಾಡಿದಂತೆ, ಉಗುಳುವಾಗ ಅವಮಾನಕ್ಕೆ ಕೂದಲು ಕೀಳಿದ್ರೆ ಆತನ ಕೂದಲನ್ನು ಎಳುವಾಗ ಆಲೋಚನೆ ಮಾಡಿ, ಯಾವ ರೀತಿಯಲ್ಲಿ ಸೋಲ್ಜರ್ನು ಕೂದಲು ಎಳಿತಿದ್ರು. ಒಂದು ಕಡೆಯಲ್ಲಿ ಗುದ್ದುತ್ತಿದ್ರು, ಅವನ ಮುಖಕ್ಕೆ ಪಂಚ್ ಕೊಡ್ತಿದ್ರು. ದೇವರ ವಾಕ್ಯ ಹೇಳ್ತದೆ, ಎರಡನೇ ಸಲ ಯೇಸು ಸ್ವಾಮಿ ಬ್ಲಡ್ ಶೆಡ್ ಮಾಡಿದ್ದು ನಾವು ಫಸ್ಟ್ ಗೆತ್ಸೆಮನೆಯಲ್ಲಿ. ಇದು ಎಲ್ಲ ಸೈಕಾಟ್ರಿಕ್ ಪ್ರಾಬ್ಲಮ್ಗೋಸ್ಕರ, ಮನೋರೋಗಿಗಳಿಗೋಸ್ಕರ, ಆತನು ವೇದನೆಯಲ್ಲಿರೋಗೋಸ್ಕರ, ಡಿಪ್ರೆಷನ್ಲಿರೋಗೋಸ್ಕರ, ಎಂಗ್ಸೈಟಿಲಿ ಕುಗ್ಗಿ ಹೋದರು, ನಿರಾಶೆಯಲ್ಲಿ ಬದುಕಿಲ್ಲದವರಿಗೋಸ್ಕರ, ಅಂತ ಜನರಿಗೋಸ್ಕರ ತನ್ನ ಬ್ಲಡ್ ಅನ್ನು ಆತನು ಶಿಲುಬೆಯಲ್ಲಿ ಕೊಟ್ಟಿದ್ದಾನೆ. ಈ ದಿವಸ ಗುಡ್ ಫ್ರೈಡೆ ಸ್ಮರಿಸುವಾಗ ನಾವು ತಿಳ್ಕೊಳ್ಬೇಕು, ನನ್ನ ಪ್ರಾಯಶ್ಚಿತ್ತವಾಗಿ ಆತನು ಪ್ರೈಸ್ ಪೇ ಮಾಡಿ. ಎರಡನೇದಾಗಿ ದೇವರ ವಾಕ್ಯ ಹೇಳ್ತದೆ, ಆತನಿಗೆ ಗುದ್ದುವಾಗ ಬ್ಲಡ್ ಬಂತು ಆತನ ಮುಖದಿಂದ. ಆತನ ಮುಖವೇನಾಯ್ತು, ವಿಕಾರವಾಯ್ತು ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಯಾಕೆಂತ ಹೇಳಿದ್ರೆ, ನಿನ್ನ ಮುಖ ಯಾವತ್ತೂ ಲಜ್ಜೆಗೆ ಒಳಗಾಗಬಾರದು ಎಂಬುದಾಗಿ. ಆಮೇಲೆ ದೇವರ ವಾಕ್ಯ ಹೇಳ್ತದೆ, ಆತನನ್ನೇ ದೃಷ್ಟಿಸಿದವರು ಪ್ರಕಾಶ ಹೊಂದುತ್ತಾರೆ, ಅವರ ಮುಖ ಲಜ್ಜೆಗೆ ಒಳಗಾಗುವುದಿಲ್ಲ. ನಿನ್ನ ಅವಮಾನಕ್ಕೆ ಬದಲಾಗಿ ಯೇಸು, ದೇವರ ವಾಕ್ಯ ಹೇಳ್ತದೆ, ಅವಮಾನವನ್ನು ಆತನು ತೆಗೆದುಕೊಂಡಿದ್ದಾನೆ. ಆತನ ಮುಖವನ್ನು ಆತನ ಲಜ್ಜೆಗೆ ಅವಮಾನಕ್ಕೆ ಒಳಪಡಿಸಿದ್ದಾನೆ. ಆತನಿಗೆ ಗುದ್ದಿದ್ರು ಮುಖಕ್ಕೆ. ನಿನ್ನ ಎಲ್ಲ ಅವಮಾನವನ್ನು ದೇವರ ವಾಕ್ಯ ಹೇಳ್ತದೆ, ನಿನ್ನ ಮುಖ ಯಾವತ್ತು ಓನರಮ ಆಗ್ಬೇಕು, ನಿನಗೆ ಮಾನ ಸಿಗ್ಬೇಕು, ನೀನು ತಗ್ಗಿಸಲ್ಪಡಬಾರ್ದು. ಅದಕ್ಕೋಸ್ಕರ ದೇವರ ವಾಕ್ಯ ಹೇಳ್ತದೆ, ಆತನನ್ನೇ ದೃಷ್ಟಿಸಿದವರು ಏನಾಗ್ತಾರಂತೆ, ಪ್ರಕಾಶ ಹೊಂದುತ್ತಾರೆ, ಅವರ ಮುಖ ಲಜ್ಜೆಗೆ ಏನಾಗುವುದಿಲ್ಲ ಅಂತೆ, ಒಳಗಾಗುವುದಿಲ್ಲ. ಶಿಲುಬೆಯಲ್ಲಿ 2 ಜನ ಕಳ್ಳರಿದ್ರು. ಇವತ್ತು ಕ್ಯಾಥಲಿಕ್ ಚರ್ಚ್ ಒಬ್ಬ ಕಳ್ಳನ ಸೈಂಟ್ ಎಂಬುದಾಗಿ ಅವನನ್ನು ಕರೀತಾರೆ, ಫೀಸ್ಟ್ ಸೆಲೆಬ್ರೇಟ್ ಮಾಡ್ತಾರೆ, ಹಬ್ಬವನ್ನು ಆಚರಿಸ್ತಾರೆ. ಯಾವ ಕಳ್ಳ? ಡಿಸ್ಮಸ್, ಅವನು ಗುಡ್ ಥೀಫ್. ಇನ್ನೊಬ್ಬ ಗೆಸ್ಟಸ್, ಅವನ ಹೆಸರು ಗೆಸ್ಟಸ್, ಬ್ಯಾಡ್ ಥೀಫ್. ಗುಡ್ ಥೀಫ್ ಯಾಕೆ? ಇವನು ರಿಪೆಂಟ್ ಆದ, ದೇವರೇ ನಾನು ಪಾಪಿ. ಅವನನ್ನು ಸೈಂಟ್ ಎಂಬುದಾಗಿ 5th ಸೆಂಚುರಿಯಲ್ಲಿ ಅವನನ್ನು ಹಬ್ಬ ಆಚರಣೆ ಮಾಡ್ತಿದ್ದಾರೆ ಇವತ್ತಿಗೂ ಕೂಡ, ಗುಡ್ ಥೀಫ್ ಎಂಬುದಾಗಿ. ಯಾಕೆ? ಅವನು ರಿಪೆಂಟ್ ಆದ, ಯೇಸುವೆ ನಾನು ಪಾಪಿ ಎಂಬುದಾಗಿ ಆತನು ಕನ್ಫೆಸ್ ಮಾಡ್ದ, ಅವನಿಗೆ ರಕ್ಷಣೆ ಆಯಿತು. ಇನ್ನೊಬ್ಬ ಕಳ್ಳ, ಅವನೇನ್ ಮಾಡಿದ? ಯೇಸು ಸ್ವಾಮಿಗೆ ಅವಮಾನ ಮಾಡಿದ. ನೀನು ನಿಜವಾಗಿ ದೇವಕುಮಾರನಾದ್ರೆ ನಿನ್ನನ್ನು ರಕ್ಷಿಸು, ಮತ್ತೆ ನನ್ನನ್ನು ಕೂಡ ರಕ್ಷಿಸು ಎಂಬುದಾಗಿ. ಅವರಿಬ್ಬರು ಕಳ್ಳರು, ಕ್ರಿಮಿನಲ್. ಆದರೆ ಇಲ್ಲಿ ನಾವು ನೋಡ್ತೇವೆ, ಅವರ ಮಧ್ಯದಲ್ಲಿ, ದ್ರೋಹಿಗಳ ಮಧ್ಯದಲ್ಲಿ ಅವನನ್ನು ಹಾಕಿದ್ರು ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಅವನು ದ್ರೋಹಿ ಆದ.
ಆ ಕಳ್ಳನಿಗೆ ನೋಡಿ, ಒಂದು ಕ್ಷಣದಲ್ಲಿ ಆ ಶಿಲುಬೆ ಮರದ ಮೂಲಕ ಅವನಿಗೆ ಇಟರ್ನಲ್ ಲೈಫ್ ಸಿಕ್ಕಿತು. ಅವನಿಗೇನಾಯ್ತು? ಇಟರ್ನಲ್ ಲೈಫ್ ಸಿಕ್ಕಿತು. ದೇವರ ವಾಕ್ಯದ 2ನೇ ಸಲ ನಾವು ನೋಡ್ತೇವೆ, ಅವನ ಮುಖಕ್ಕೆ ಏನ್ ಮಾಡಿದ್ರೆ ಅಂತ ಹೇಳಿದ್ರೆ ಗುದ್ದಿದ್ದೆಂಬುದಾಗಿ ನೋಡ್ತೇವೆ. 3ನೇ ಸಲದಲ್ಲಿ ನೋಡುವಾಗ 7 times ಜೀಸಸ್ ಶೆಡ್ ಹಿಸ್ ಬ್ಲಡ್. 3rd time ನಾವು ನೋಡ್ತಿದ್ದೇವೆ ಮತ್ತೇನು ಬರೆದ ಸುವಾರ್ತೆ 27ನೇದಲ್ಲಿ 29 ಮತ್ತು 30ನೇ ವಚನ ಓದುವಾಗ, ಮ್ಯಾಥ್ಯೂ ಚಾಪ್ಟರ್ 27, 29 and 30 verse. ಮುಳ್ಳು ಬಳ್ಳಿಯಿಂದ ಕಿರೀಟವನ್ನು ಹೆಣೆದು ಆತನ ತಲೆಯ ಮೇಲೆ ಇಟ್ಟು ಬಲಗೈಯಲ್ಲಿ ಬೆತ್ತವನ್ನು ಕೊಟ್ಟು ಆತನ ಮುಂದೆ ಮೊಣಕಾಲೂರಿ, ಯಹೂದ್ಯರ ಅರಸನೇ, ನಿನಗೆ ನಮಸ್ಕಾರ ಎಂದು ಆತನನ್ನು ಪರಿಹಾಸ್ಯ ಮಾಡಿದರು. ನೋಡಿ, ದೇವರ ವಾಕ್ಯ 3ನೇ ಸಲ ನೋಡುವಾಗ ಆತನ ತಲೆಗೆ ಮುಳ್ಳಿನ ಏನಿಟ್ಟಂತೆ ದೇವರ ವಾಕ್ಯ ಹೇಳ್ತದೆ, ಕಿರೀಟ ಇಟ್ರು. ಮುಳ್ಳು ಏನನ್ನು ತೋರಿಸ್ತದೆ? ಶಾಪವನ್ನು ತೋರಿಸ್ತದೆ. ವೈ ಗುಡ್ ಫ್ರೈಡೆ ಇಸ್ ಗುಡ್? Christ redeemed us from the curse. Galatians chapter 3, 13 and 14 says, Christ redeemed us from the curse. ಯೇಸುಸ್ವಾಮಿಯ ತಲೆಗೆ ಮುಳ್ಳಿನ ಕಿರೀಟ ಇಟ್ರು. ಇದು ಮುಳ್ಳು ಸಾಧಾರಣ ಮುಳ್ಳಲ್ಲ. ಇಸ್ರೇಲ್ ನಲ್ಲಿರುವಂತಹ ಫಿನಾ ಕ್ರಿಸ್ಟಿ ಎಂಬಂತ ಒಂದು ಮುಳ್ಳು, ವಿಷಪೂರಿತವಾದಂತ ಮುಳ್ಳು, 3 ಇಂಚು ಉದ್ದ ಇರುವಂತ ಒಂದು ಮುಳ್ಳು. ಇದರಲ್ಲಿ ಪಾಯ್ಸನ್ ಇದೆ. ಆ ಮುಳ್ಳಿನಿಂದಲೇ ಅವನಿಗೆ ಒಂದು ಕಿರೀಟ ಮಾಡಿದ್ರು, ಅರಸನಿಗೆ. ಯಾರಿಗೆ? ಕಿಂಗ್ ಆಫ್ ಕಿಂಗ್ಸ್, ಪರಲೋಕದ ಅರಸನಿಗೆ ನಾವು ನೋಡ್ತಿದ್ದೇವೆ. ಆ ಒಂದು ಫಿನಾ ಕ್ರಿಸ್ಟಿ ಎಂಬಂತ ಮುಳ್ಳಿನ ಕಿರೀಟ ಮಾಡಿಕೊಂಡು ನಾವು ನೋಡ್ತೇವೆ. ಆ ಬೈ ಫೋರ್ಸ್ ಅವನ ತಲೆಗೆ ಅವನ ಕೂದಲನ್ನು ಎಳೆದ್ರು ನೋಡ್ತೇವೆ. ಆ ಮುಳ್ಳಿನ ಕಿರೀಟವನ್ನು ಇಡುವಾಗ ಅವನ ಹಿಸ್ಟ್ರಿ ಸ್ಕಾಲರ್ ಹೇಳ್ತಾರೆ, ಕೆಲವು ಮುಳ್ಳುಗಳು ಅವನ ಬ್ರೈನ್ ಇಂದ ಕಣ್ಣಿನ ಒಳಗೆ ತೂರಿ ಬಂತೆಂಬುದಾಗಿ. ಆ ರೀತಿಯಾಗಿ ನಾವು ನೋಡ್ತಿದ್ದೇವೆ. ಕಠಿಣವಾದಂತ ಘೋರವಾದಂತ ಒಂದು ಶಿಕ್ಷೆಯನ್ನು ಕ್ರಿಮಿನಲ್ಗೆ ಕೊಡುವಂತ ಶಿಲುಬೆಯ ಮರಣ ನೋಡ್ತೇವೆ. ರೋಮ್ ಸರ್ಕಾರ ಕೊಡುವಂತ, ಕಳ್ಳರಿಗೆ ಕೊಡುವಂತ, ಕ್ರಿಮಿನಲ್ ಮಾಡಿದವರಿಗೆ ಕೊಡುವಂತ ಏನಾಗಿದೆ? ಮರಣದಂಡನೆ ಶಿಕ್ಷೆ ಆಗಿತ್ತು. ಅದು ಅವಮಾನದ ಶಿಕ್ಷೆ ಆಗಿತ್ತು. ಅದು ಅವಮಾನದ ಮರಣವಾಗಿತ್ತು. ಅವನು ಶಿಲುಬೆಯಲ್ಲಿ ನೇತಾಡುವಾಗ ಎಷ್ಟು ತಾಸು ಪ್ರಾಣ ಹೋಗುವುದಿಲ್ಲ. ಕೆಲವು ಹಕ್ಕಿಗಳು ಬಂದು ಕಣ್ಣನ್ನು ಏನ್ ಮಾಡ್ತದೆ? ಕುಕ್ಕಿ ಮಾಂಸವನ್ನು, ಲೈವ್ ಮಾಂಸವನ್ನು ಏನ್ ಮಾಡ್ತದೆ? ಕೆಲವು ಕಾಡು ಪ್ರಾಣಿಗಳು ಬಂದು ಮಾಂಸವನ್ನು ಏನ್ ಮಾಡ್ತದೆ ಅಂತ ಹೇಳಿದ್ರೆ ತಿಂದು 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 ವೇದನಿಂದ ನರಳಿ ಅವನು ಏನಾಗ್ತಾನೆ ಅಂತ ಹೇಳಿದ್ರೆ ಶಿಲುಬೆಯಲ್ಲಿ ಸಾಯ್ತಾನೆ. ಇಂಥ ಒಂದು ಘೋರವಾದ ಮರಣವನ್ನು ಯೇಸುಸ್ವಾಮಿ ಗುಡ್ ಫ್ರೈಡೆ ದಿವಸ ನಿನಗಾಗಿ ನನಗಾಗಿ ಅರ್ಪಿಸಿದ್ದಾನೆ. ಇದು ಯಾಕೆ 3ನೇ ಬ್ಲಡ್ ಶೆಡ್ ಯೇಸುಸ್ವಾಮಿ ಯಾಕೆ ರಕ್ತ ಕೊಟ್ಟಿದ್ದಾನೆ ಅಂತ ಹೇಳಿದ್ರೆ ಇದು ನಮ್ಮ ಶಾಪಗೋಸ್ಕರ. ಬೈಬಲ್ ಹೇಳ್ತದೆ, ಒಂದು ಜನ್ಮದಿಂದ ಬಂದಂತ ಶಾಪವಿದೆ, ಆದಮನಿಂದ ಬಂದಂತ ಪಾಪ, ಒಂದು ನಾವು ಮಾಡಿದಂತ ಪಾಪದ ಶಿಕ್ಷೆ, ನಮ್ಮ ಪೂರ್ವಜರು ಮಾಡಿದಂತ, ನಮ್ಮ ತಂದೆ ಅವರು ಮಾಡಿದಂತ, ಪೂರ್ವಜರು ಮಾಡಿದಂತ ಕರ್ಸ್ ನಮ್ಮ ಮೇಲೆ ಡಾಮಿನೇಟ್ ಮಾಡ್ತಾ ಇತ್ತು. ಆ ಎಲ್ಲ ಕರ್ಸ್ಗೋಸ್ಕರ, ಆ ಶಾಪದಿಂದ ಬಿಡಿಸಗೋಸ್ಕರ ಗಲಾತ್ಯ 3:13 ವಾಕ್ಯದ ಪ್ರಕಾರ ಕ್ರಿಸ್ತನು ನಮ್ಮನ್ನು ಎಲ್ಲ ಧರ್ಮಶಾಸ್ತ್ರದ ಶಾಪದಿಂದ ನಮ್ಮನ್ನು ಆತನ ಏನ್ ಮಾಡಿದಂತೆ ಬಿಡಿಸಿದನೆಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಈ ಎಲ್ಲ ಶಾಪಗೋಸ್ಕರ ಆತನು ಮುಳ್ಳಿನ ಕಿರೀಟವನ್ನು ಧರಿಸಿದ. ಇದು ಮುಳ್ಳಿನ ಕಿರೀಟ ಯಾಕೆಂದರೆ ಮುಳ್ಳು ಏದೇನ್ ತೋಟದಲ್ಲಿ ನಾವು ನೋಡ್ತೇವೆ. ಯಾವಾಗ ಆದಮ ಅವ್ವಳು ಅವಿದೆ ಅದು ಡಿಸೊಬೆ ಆದ್ರು, ಅವರು ಪಾಪ ಮಾಡಿದ್ರ, ಆಜ್ಞೆಯನ್ನು ಮೀರಿ ಪಾಪ ಮಾಡಿದಾಗ ದೇವರ ವಾಕ್ಯ ಹೇಳ್ತದೆ ಏದೇನ್ ತೋಟ ಕಂಗೊಳಿಸುವಂತ ರಮ್ಯವಾದಂತ ಈ ಏದನ್ ತೋಟದಲ್ಲಿ ಏನು ಬರುತ್ತಂದ್ರೆ ಕಳೆಗಳು ಮತ್ತು ಮುಳ್ಳುಗಳು ಉತ್ಪತ್ತಿ ಆಯ್ತು ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಮುಳ್ಳು ಶಾಪ, ದೇವರಲ್ಲಿ ಶಾಪ ಕೊಟ್ಟ. ಆ ಶಾಪದ ನಿಮಿತ್ತ ನಾವು ನೋಡ್ತೇವೆ ಏದೇನ್ ತೋಟದ ಒಳಗೆ ಏನು ಬಂತು? ಮುಳ್ಳುಗಳು ಬೆಳೆತೆಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಆ ಶಾಪದಿಂದ ನಮ್ಮನ್ನು ಬಿಡಿಸುವುದಕ್ಕಾಗಿ, ಆ ಕರ್ಸ್ನಿಂದ ನಮ್ಗೆ ರಿಡೆಂಪ್ಷನ್ ಕೊಡೋದಕ್ಕೋಸ್ಕರ ಯೇಸು ಸ್ವಾಮಿ ಮುಳ್ಳಿನ ಕಿರೀಟವನ್ನು ಆತನು ಧರಿಸಿದ್ದಾನೆ. ಆಮೆನ್. ಯೇಸು ಸ್ವಾಮಿ ಮುಳ್ಳಿನ ಕಿರೀಟವನ್ನು ಧರಿಸಿದ. 4ನೇದಾಗಿ ನಾವು ನೋಡ್ತಿದ್ದೇವೆ ಮತ್ತೇನು ಬರೆದ ಸುವಾರ್ತೆ 27ನೇ ಅಧ್ಯಾಯದಲ್ಲಿ 26ನೇ ವಚನದಲ್ಲಿ ನಾವು ನೋಡ್ತಿದ್ದೇವೆ. 4ನೇದಾಗಿ ಯೇಸು ಸ್ವಾಮಿ ಸುರಿಸಿದ ಬ್ಲಡ್. ಯೇಸುವನ್ನು ಕೊರಡೆಗಳಿಂದ ಹೊಡಿಸಿ ಶಿಲುಬೆಗೆ ಹಾಕುವುದಕ್ಕೆ ಒಪ್ಪಿಸಿದನು. ಯೇಸುವನ್ನು ಕೊರಡೆಗಳಿಂದ ಏನ್ ಮಾಡಿದ್ರಂತೆ? ಒಡಿಸಿ ಶಿಲುಬೆಗೆ ಹಾಕಿದ್ರು. ಬೆನ್ನಿಗೆ ಶಿಲುಬೆ ಕೊಟ್ಟು ಆತನನ್ನು ಬೆನ್ನಿಗೆ ಕೊರಡೆಗಳಿಂದ ಹೊಡೆದ್ರು. ಹೇಳುವಾಗ ಹೇಗೆ ಕೊರಡೆಯಿಂದ ಹೊಡೆದ್ರು? ಆ ಕೊರಡೆಗಳು ಏನಂತ ಹೇಳಿದ್ರೆ ಅದಕ್ಕೆ ಉಕ್ಸಿದೆ.
ಅದಕ್ಕೆ ಕಬ್ಬಿಣದ ಶಾರ್ಪ್ ಏನಂತ ಹೇಳಿದ್ರೆ ಉಕ್ಸಿದೆ. ಅದು ಶಿಪಾಯಿಗಳು ಹೀಗೆ ಬಡಿಯುವಾಗ ಯೇಸುವಿನ ಬೆನ್ನಿನ ಒಳಗೆ ಹೋಗಿಕೊಂಡು ಎಳೆಯುವಾಗ ಅದು ಏನ್ ಬರ್ತದೆ ಅಂತಂದ್ರೆ ಫ್ಲೆಶ್ ಬರ್ತಿತ್ತು. ಸ್ಕಿನ್ ಮತ್ತು ಫ್ಲೆಶ್ ಒಟ್ಟಿಗೆ ಹೊರಗೆ ಬರ್ತಿತ್ತು. ಮಾಂಸ ಮತ್ತು ಸ್ಕಿನ್ ಒಟ್ಟಿಗೆ ಬರ್ತಿತ್ತು. ಯೇಸುಸ್ವಾಮಿಗೆ ಎಷ್ಟು ಪೆಟ್ಟು ಹೊಡೆದಿದ್ದಾರೆ ಎಂಬುದಾಗಿ ಗೊತ್ತಿಲ್ಲ. 39 ಹೇಳ್ತಾರೆ, ಅದು ಕರೆಕ್ಟ್ ಅಲ್ಲ, ಅದು ರೋಮನ್ ಸರ್ಕಾರ ಹೊಡೆದದು. ಯಹೂದ್ಯರ ಪದ್ಧತಿ ಪ್ರಕಾರ ಪೌಲನಿಗೆ ಒಂದು ಕಡಿಮೆ 38 3 ಬಾರಿ ಕೊಡಲ್ಪಟ್ಟಿದೆ. ಅದು ಯಹೂದ್ಯರ ಶಿಕ್ಷೆ. ಆದ್ರೆ ರೋಮ್ ಸರ್ಕಾರ ನಾವು ನೋಡ್ತೇವೆ, ಕ್ರಿಸ್ತನಿಗೆ ಕೊಟ್ಟಂತ ಪೆಟ್ಟುಗಳು ನಾವು ನೋಡ್ತೇವೆ ಎಷ್ಟೆಂಬುದಾಗಿ ಗೊತ್ತಿಲ್ಲ. ಆ ಕೊರಡೆ ಏಟುಗಳಿಂದ ಅಲ್ಲಿ ಬ್ಲಡ್. ಇದು ನನ್ನ ನಿನ್ನ ಆರೋಗ್ಯಕ್ಕೋಸ್ಕರ. ಆಮೇಲೆ ದೇವರ ವಾಕ್ಯ ಹೇಳ್ತದೆ, ಆತನ್ನು ಒತ್ತ ಹೊರೆಯೋದು ನಮ್ಮ ಸಂಕಟ, ಆತನ ನಮ್ಮೆಲ್ಲ ರೋಗಗಳನ್ನು ಆತನ ಬೆನ್ನ ಮೆಂದೆ ಒತ್ತುಕೊಂಡನೆಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಅಲ್ವ? ಯೆಶಾಯ 53 ಹೇಳ್ತದೆ, ಆತನು ನಮ್ಮ ಬೇನೆಗಳನ್ನು ನಮ್ಮ ರೋಗಗಳನ್ನು ಆತನು ತನ್ನ ಬೆನ್ನಿನ ಮೇಲೆ ಒತ್ತುಕೊಂಡನೆಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಆತನು ಒತ್ತ ಹೊರೆಯೋದು ನಮ್ಮ ಸಂಕಟ, ನಮ್ಮ ಅಪರಾಧ ನಿಮಿತ್ತ ಆತನು ಜಜ್ಜಲ್ಪಟ್ಟಿದ್ದಾನೆ, ನಮಗೆ ಸುಕ್ಷೇಮ ಉಂಟು ಮಾಡುವ ದಂಡನೆಯನ್ನು ಆತನು ಅನುಭವಿಸಿದ್ದಾನೆ, ಆತನ ಬಾಸುಂಡಗಳಿಂದ ನಮಗೆ ಗುಣವಾಯ್ತೆಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ನಾವು ಆ ಸಫರ್ ಆಗುವಂತ ಪ್ರತಿಯೊಂದು ಕಾಯಿಲೆಗೋಸ್ಕರ ಯೇಸು ಸ್ವಾಮಿಗೆ ಕೊರಡೆ ಏಟುಗಳನ್ನು ಕೊಟ್ಟಿದ್ದಾರೆ. ಆತನ ಒಂದೊಂದೊಂದು ಬಾಸುಂಡಗಳು ದೇವರ ವಾಕ್ಯ ಹೇಳ್ತದೆ ನಮ್ಮ ಶರೀರದ ಸೌಖ್ಯಗೋಸ್ಕರ, ನಮ್ಮ ಹೀಲಿಂಗ್ಗೋಸ್ಕರ ಆತನು ಪ್ರೈಸ್ ಪೇ ಮಾಡಿದ್ದಾನೆ. ಪ್ರತಿಯೊಂದು ರೋಗಗೋಸ್ಕರ ಯೇಸುಸ್ವಾಮಿ ಪ್ರೈಸ್ ಪೇ ಮಾಡಿದ್ದಾನೆ. ಆದ್ದರಿಂದ ಇವತ್ತು ಗುಡ್ ಫ್ರೈಡೆ ಯಾಕೆ ನಮಗೆ ಒಳ್ಳೆ ದಿವಸ ಏನಂತ ಹೇಳಿದ್ರೆ, ಯೇಸುಸ್ವಾಮಿ ನಮಗೋಸ್ಕರ ಯಜ್ಞ ಅರ್ಪಿಸುವ ಮೂಲಕ ನಮಗೆ ಒಂದು ಹೊಸ ಬದುಕನ್ನು ಕೊಟ್ಟಿದ್ದಾನೆ. ಆಮೇಲೆ ನಮ್ಮ ಜೀವನ ನಮಗೆ ಕೊಟ್ಟಿದ್ದಾನೆ. ವೈ ಗುಡ್ ಫ್ರೈಡೆ ಇಸ್ ಗುಡ್? ಕ್ರೈಸ್ಟ್ ಸೇವ್ ಅಸ್ ಫ್ರಮ್ ಪವರ್ ಆಫ್ ಸಿನ್. ನಮ್ಮನ್ನೆಲ್ಲ ಪಾಪದಿಂದ ಯೇಸುಸ್ವಾಮಿ ಏನ್ ಮಾಡಿದ್ದಾನೆ ಅಂತ ಹೇಳಿದ್ರೆ ಬಿಡಿಸಿದ್ದಾನೆ. ಕತ್ತಲೆ ಏನಾಯ್ತಂದ್ರೆ ಈ ಕಾಂಕರ್ಡ್ ದ ಸಿನ್. ಆತನ ಪಾಪವನ್ನು ಜಯಿಸಿದ್ದಾನೆ. ಜಡ್ಜ್ಮೆಂಟ್ ಅವನ ಮೇಲೆ ಬಂತು. ಈಜಿಪ್ಟ್ನಲ್ಲಿ 3 ದಿವಸ ದೇವರ ಜಡ್ಜ್ಮೆಂಟ್ ಬಂತು ಅಲ್ವಾ? ಈಜಿಪ್ಟ್ನಲ್ಲಿ 9ನೇ ಉಪದ್ರವ. ಈಜಿಪ್ಟ್ಗೆ 10 ಉಪದ್ರವ ಇತ್ತು. ಫರೋನ ಕಠಿಣ ಆಗಿದೆ. 10 ಉಪದ್ರವದಲ್ಲಿ 9ನೇ ಉಪದ್ರವ ಯಾವುದಂದ್ರೆ 3 ದಿವಸ ಆ ದೇಶದಲ್ಲಿ ಕತ್ತಲೆ ಬಂತು. ಒಬ್ಬರೊಬ್ಬರು ಮುಖ ನೋಡ್ಲಿಕ್ಕೆ ಆಗಿಲ್ಲ. ಶಿಲುಬೆಯಲ್ಲಿ 3 ಅವರ್ಸ್ ಶಿಲುಬೆಯಲ್ಲಿ ಡಾರ್ಕ್ನೆಸ್. ಇದು ಏನಂತ ಹೇಳಿದ್ರೆ ಪಾಪದ ಜಡ್ಜ್ಮೆಂಟ್ ಯೇಸುವಿನ ಮೇಲೆ ಬಂತು. ಅದಕ್ಕೆ ಗುಡ್ ಫ್ರೈಡೆ ನಮಗೆ ಒಳ್ಳೆ ದಿವಸ. ಯೇಸು ಪಾಪದ ಶಿಕ್ಷೆಯನ್ನು ಯೇಸು ತೆಗೆದುಕೊಂಡ. ದ ವೇಜಸ್ ಆಫ್ ಸಿನ್ ಇಸ್ ಡೆತ್. ಆದ್ರೆ ಇಟರ್ನಲ್ ಲೈಫ್ ಹೇಗೆ ಅಂತ ಹೇಳಿದ್ರೆ ಯೇಸುವಿನ ಶಿಲುಬೆಯ ಮರಣದ ಮೂಲಕ ನನ್ನ ನಿನ್ನ ಪಾಪಗಳು ಕ್ಷಮಿಸಲ್ಪಟ್ಟಿತು. ದೇವರ ವಾಕ್ಯ ಹೇಳ್ತದೆ, ಯೇಸು ಕ್ರಿಸ್ತನ ಶರೀರ ಎಂಬ ತೆರೆಯ ಮೂಲಕ ನಾವು ದೇವರ ಕ್ಷಮಕ್ಕೆ ಆ ಪರಿಶುದ್ಧವಾದ ಸ್ಥಳಕ್ಕೆ ಹೋಗ್ಲಿಕ್ಕೆ ನಮಗೆ ಸಾಧ್ಯವಾಯಿತು. ಓಲ್ಡ್ ಟೆಸ್ಟ್ಮೆಂಟ್ ಅಲ್ಲಿ ಪಾಪಗಳು ಮುಚ್ಚಲ್ಪಡ್ತಿದ್ದದ್ದು ಮಾತ್ರ. ಓಲ್ಡ್ ಟೆಸ್ಟ್ಮೆಂಟ್ ಅಲ್ಲಿ ಪಾಪ ಪರಿಹಾರ ಆಗ್ತಿರ್ಲಿಲ್ಲ. ಓಲ್ಡ್ ಟೆಸ್ಟ್ಮೆಂಟ್ ಅಲ್ಲಿ ಪಾಪಗಳು ಏನಾಗ್ತಿತ್ತು? ಮುಚ್ಚಲ್ಪಡ್ತಿತ್ತು. ಪ್ರತಿ ವರ್ಷ ಮಹಾಪವಿತ್ರ ಸ್ಥಾನಕ್ಕೆ ಮಹಾಯಾಜಕನು ಹೋಗ್ಬೇಕು. ಹೋಲಿ ಪ್ಲೇಸ್, ದೇವದರ್ಶನ ಗುಡಾರದಲ್ಲಿ ಹೊರಗಿನ ಪ್ರಕಾರ ಪರಿಶುದ್ಧ ಸ್ಥಳ, ಅತಿ ಪರಿಶುದ್ಧ ಸ್ಥಳ. ಆ ಪರಿಶುದ್ಧ ಸ್ಥಳದಲ್ಲಿ ಸ್ಕ್ರೀನ್ ಇದೆ, ಒಂದು ಪರದೆ ಇದೆ. ದೇವರ ವಾಕ್ಯ ಹೇಳ್ತದೆ, ಯೇಸುಸ್ವಾಮಿ ಶಿಲುಬೆಯಲ್ಲಿ ಸಾಯುವಾಗ 3 ಅವರ್ಸ್ ಕತ್ತಲೆ ಬಿತ್ತು. ನಂತರ ದೇವರ ವಾಕ್ಯ ಹೇಳ್ತದೆ, ಅಲ್ಲಿನ ಪರದೆಯು ಮೇಲಿನಿಂದ ಕೆಳಗಿನವರೆಗೆ ಅಖಂಡವಾಗಿ ಹರಿದು 2 ಏನಾಯ್ತು? ಭಾಗವಾಯಿತು. ಮಹಾಪರಿಶುದ್ಧ ಸ್ಥಳಕ್ಕೆ, ಗ್ರೇಸ್ ಆಫ್ ಥ್ರೋನ್, ದೇವರ ಸಿಂಹಾಸನದ ಬಳಿಗೆ ಹೋಗುವುದಕ್ಕೆ ನಮಗೆ ಹೊಸ ಜೀವವುಳ್ಳ ಮಾರ್ಗ ಯೇಸುವಿನ ಶಿಲುಬೆಯ ಮರಣದ ಮೂಲಕ ನಮಗೆ ಸಿದ್ಧವಾಯಿತು. ಬೈಬಲ್ ಸ್ಕಾಲರ್ ಹೇಳ್ತಾರೆ, ಆ ಒಂದು ಸ್ಕ್ರೀನ್ 20 ಫೀಟ್ ನಾವು ನೋಡ್ತೇವೆ, 20 ಅಡಿ ಅದು ಅಗಲವಾಗಿತ್ತು. 70 ಫೀಟ್ ಏನಾಗಿತ್ತು ಅಂತ ಹೇಳಿದ್ರೆ ಅದು ಹೈಟ್ ಇತ್ತು. 4 ಇಂಚು ದಪ್ಪಾಗಿತ್ತಂತೆ. ಅದನ್ನು ಯಾವುದು ಶಾರ್ಪ್ ಗರಗಸದಿಂದ ತಿವಿಲಿಕ್ಕೂ ಕೂಡ ಕಷ್ಟ ಇತ್ತು. ಅಷ್ಟು ದಪ್ಪದ ಸ್ಕ್ರೀನ್, 70 ಅಡಿ ಉದ್ದ, ಅಗಲ 20 ಅಡಿ, 4 ಇಂಚು ದಪ್ಪದ ಸ್ಕ್ರೀನ್ ನಾವು ನೋಡ್ತೇವೆ. ಯೇಸು ಸ್ವಾಮಿ ಶಿಲುಬೆಯಲ್ಲಿ ಪ್ರಾಣ ಕೊಟ್ಟು ತೀರಿ ತೇಳುವಾಗ ಅದು ಮೇಲಿನಿಂದ ಕೆಳಗೆವರೆಗೆ ನಾವು ನೋಡ್ತೇವೆ ಹರಿದು 2 ವಿಭಾಗವಾಯಿತು. ಅದಕ್ಕೆ ಇಬ್ರಿಯ ಗ್ರಂಥದಲ್ಲಿ ನಾವು ನೋಡ್ತೇವೆ, ಯೇಸು ಕ್ರಿಸ್ತನ ಶರೀರ ಎಂಬ ತೆರೆಯ ಮೂಲಕ. ಇಬ್ರಿಯ 10:17 ಓದಿಕೊಳ್ಳೋಣ. ಇಬ್ರಿಯ 10:17. ಅವರ ಪಾಪಗಳನ್ನು ಅವರ ದುಷ್ಕೃತ್ಯಗಳನ್ನು ನನ್ನ ನೆನಪಿಗೆ ಎಂದಿಗೂ ತರುವುದಿಲ್ಲ ಎಂದು ಹೇಳುತ್ತಾನೆ. ಪಾಪಗಳು ಪರಿಹಾರವಾದಲ್ಲಿ ಇನ್ನು ಅವುಗಳ ವಿಷಯದಲ್ಲಿ ಸಮರ್ಪಣೆ ಮಾಡುವುದು ಅವಶ್ಯವಿಲ್ಲ.
ಹೀಗಿರುವಲ್ಲಿ ಸಹೋದರರೇ, ಯೇಸು ನಮಗೋಸ್ಕರ ಪ್ರತಿಷ್ಠಿಸಿದ ಯೇಸು ನಮಗೋಸ್ಕರ ಪ್ರತಿಷ್ಠಿಸಿದ ಜೀವವುಳ್ಳ ಹೊಸ ದಾರಿಯಲ್ಲಿ ಜೀವವುಳ್ಳ ಹೊಸ ದಾರಿ ಆತನ ರಕ್ತದ ಮೂಲಕ ಈ ಯೇಸುಸ್ವಾಮಿಯ ಬ್ಲಡ್ ದೇವರವಾಗಿ ಯಾಕೆಂತ ಹೇಳಿದ್ರೆ ನೋಡ್ತೇವೆ, ಆತನ ರಕ್ತದ ಮೂಲಕ ಆತನ ಶರೀರವೆಂಬ ತೆರೆ ಮುಖಾಂತರ ದೇವರ ಕ್ಷಮದಲ್ಲಿ ಪ್ರವೇಶಿಸುವುದಕ್ಕೆ ನಮ್ಗೇನಾಯ್ತು, ಈಗ ದಾರಿ ಆಯ್ತು. ಓಲ್ಡ್ ಟೆಸ್ಟ್ಮೆಂಟ್ ಹೋಗ್ಲಿಕ್ಕೆ ಆಗ್ತಿಲ್ಲ, ಪಾಪಗಳು ಮುಚ್ಚಲ್ಪಟ್ಟಿದ್ದು. ಈಗ ನ್ಯೂ ಟೆಸ್ಟ್ಮೆಂಟ್ ನಲ್ಲಿ ಪಾಪ ಪರಿಹಾರವಾದಲ್ಲಿ ಪುನಃ ಅದನ್ನು ಸಮರ್ಪಣೆ ಮಾಡುವ ಅವಶ್ಯಕತೆ ಇಲ್ಲ. ದೇವರ ವಾಕ್ಯದ ಒಂದೇ ಸಲ ಯೇಸುಸ್ವಾಮಿ ರಕ್ತ ಕೊಟ್ಟು ನಮ್ಮ ಪಾಪವನ್ನು ಕ್ಷಮಿಸಿದ್ದಾನೆ. ಆಮೇಲೆ ಈಗ ನಾವು ದೇವರ ಬಳಿಗೆ ಹೋಗುವುದಕ್ಕೆ ನಮಗೆ ಮಾರ್ಗವಾಯಿತು. ಮುಂಚೆ ತೆರೆ ಇತ್ತು, ಹೋಗ್ಲಿಕ್ಕೆ ಆಗ್ತಿರ್ಲಿಲ್ಲ. ಈಗ ದೇವರ ವಾಕ್ಯ ಹೇಳ್ತದೆ, ಡೈರೆಕ್ಟ್ ಯೇಸುಸ್ವಾಮಿ ಹೇಳ್ತಾನೆ, ನಾನೇ ಆ ಬಾಗಿಲು, ನಾನೇ ಆ ಮಾರ್ಗ. ಯೇಸುವಿನ ಮೂಲಕ ಡೈರೆಕ್ಟ್ ಆಗಿ ನಮಗೆ ದೇವರ ಸಮ್ಮುಖಕ್ಕೆ ಹೋಗ್ಲಿಕ್ಕೆ ದೇವರ ವಾಕ್ಯ ಹೇಳ್ತದೆ. ಏನಾಯ್ತು ಅಂತ ಹೇಳಿದ್ರೆ, ಮಾರ್ಗ, ಹೊಸ ಜೀವವುಳ್ಳ ದಾರಿ ಏನಾಯ್ತು ಅಂತ ಹೇಳಿದ್ರೆ ನಮಗೆ ಆಯ್ತು. ಯೇಸುಸ್ವಾಮಿಗೆ ನಾಲ್ಕನೇದಾಗಿ ನೋಡ್ತೇವೆ, ಆತನ ಬಾಸುಂಡೆಗಳಿಂದ ಬ್ಲಡ್ ಬಂತು. ಆತನ ಬೆನ್ನಿನಿಂದ ಇಡೀ ಬ್ಲಡ್ ಬಂತು. ಆತನ ಮುಖದಿಂದ ಬ್ಲಡ್ ಬಂತು. ನಾವು ನೋಡ್ತೇವೆ, ಆತನ ಸ್ಕಿನ್ನಿಂದ ಬ್ಲಡ್ ಬಂತು. ಆತನ ನರಗಳಿಂದ ಬ್ಲಡ್ ಬಂತು. ಆತನ ತಲೆಯಿಂದ ಬ್ಲಡ್ ಸುರಿಸು. ನಾಲ್ಕನೇದಾಗಿ. ಐದನೇದಾಗಿ ನಾವು ನೋಡ್ತೇವೆ, ಕೀರ್ತನೆ 22:16 ವಚನ, ಸಾಮ್ಸ್ 22:16. ನಾಯಿಗಳು ನನ್ನನ್ನು ಸುತ್ತಿಕೊಂಡಿವೆ, ದುಷ್ಟರ ಗುಂಪು ನನ್ನನ್ನು ಆವರಿಸಿಕೊಂಡಿದೆ, ನನ್ನ ಕೈಕಾಲುಗಳನ್ನು ತಿವಿದಿದ್ದಾರೆ. ನನ್ನ ಕೈಕಾಲುಗಳನ್ನು ತಿವಿದಿದ್ದಾರೆ. ನನ್ನ ನಾಯಿಯ ಗುಂಪು ನಾನು ಆಗ ಹೇಳಿದಲ್ಲ, ಸುತ್ತ ನಾಯಿ ಏನ್ ಮಾಡ್ತದೆ, ಹೊರಗೆ ಅಲ್ವಾ, ಪಟ್ಟಣದ ಹೊರಗೆ ಸ್ವಾಮಿ ಸತ್ತನ ಹೇಳ್ತದೆ. ಅಲ್ಲಿ ಕ್ರಿಮಿನಲ್ ಹೊರಗೆ, ಪಟ್ಟಣದ ಹೊರಗೆ ಶಿಲುಬೆಗೆ ಹಾಕ್ತಾರೆ. ಶಿಲುಬೆಗೆ ಹಾಕಿದ ನಂತರ ಜನರು ಹೋಗ್ತಾರೆ. ಅವರು ಸಾಯ್ದಿರ್ತಾರ? ಶಿಲುಬೆಗೆ ಹಾಕಿ ಇಲ್ಲ, ಸಾಯ್ಲಿಕ್ಕೆ ಎಷ್ಟು ಟೈಮ್ ತಗೊಳ್ತದೆ. ಅಕ್ಕಿಗಳು ಬಂದು ಕಂಡನ್ನು ತಿಂತದೆ, ಮಾಂಸವನ್ನು ತಿಂತದೆ, ತಲೆಯನ್ನು ಕುಕ್ಕಿ ತಿಂತದೆ. ನಾಯಿಗಳು ಬಂದುದು, ಬೇಟೆ ನಾಯಿಗಳು ಬಂದು, ನರಿಗಳು ಬಂದು. ದೇವರ ವಾಕ್ಯ ಹೇಳ್ತದೆ, ಯೇಸುಸ್ವಾಮಿಯ ಪಕ್ಕೆನವ್ರು ಏನ್ ಮಾಡಿದ್ರಂತೆ, ಕಾಲುಗಳನ್ನು ತಿವಿದ್ರೆಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಯೇಸುಸ್ವಾಮಿಯ ಕಾಲುಗಳು, ಬ್ಲಡ್ ಕೊಟ್ಟ ಯೇಸುಸ್ವಾಮಿ, ಆತನ ಕಾಲುಗಳನ್ನು ಕೂಡ ದೇವರ ವಾಕ್ಯ ಹೇಳ್ತದೆ, ಅವ್ರು ಬಿಡ್ಲಿಲ್ಲ. 5th ಟೈಮ್ ದೇವರ ವಾಕ್ಯದಲ್ಲಿ ನೋಡ್ತೇವೆ, ಆತನ ಕಾಲುಗಳನ್ನು ಅವ್ರು ಏನ್ ಮಾಡಿದ್ರಂದ್ರೆ ತಿವಿದ್ರೆಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಶಿಲುಬೆಗೆ ಹಾಕುವಾಗ ಇದು ನಿನ್ನ ನಾವು ನೋಡ್ತೇವೆ, ಎಲ್ಲ ನಾವು ಮಾಡಿದಂಥ ಪ್ರಾಯಶ್ಚಿತ್ತಕ್ಕಾಗಿ ಆತನು ಕೊಟ್ಟಂತ ಕ್ರಯವಾಗಿದೆ. ನಾವು ಸರಿಯಾಗಿ ನಡಿಬೇಕು. ನಮ್ಮ ಕಾಲುಗಳಿಗೆ ಜಿಂಕೆ ಕಾಳಂತೆ ನಮ್ಮ ಕಾಲುಗಳು ಚುರುಕಾಗುವಂತೆ ನಾವು ಸ್ವಸ್ಥವಾಗಿರುವುದಕ್ಕಾಗಿ ದೇವರ ವಾಕ್ಯ ಹೇಳ್ತದೆ, ಆತನ ಕಾಲುಗಳು ಏನಾಯ್ತಂತೆ, ಪಕ್ಕೆಯನ್ನು ತಿವಿದ್ರು, ಕೈಗಳನ್ನು ತಿವಿದ್ರೆಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಕೈಗಳಿಗೋಸ್ಕರ, ನಮ್ಮ ಫ್ಯೂಚರ್ಗೋಸ್ಕರ. 5ನೇದಾಗಿ 6ನೇದು ನೋಡ್ತೇವೆ, ಆತನ ಕೈಗಳನ್ನು ಏನ್ ಮಾಡಿದ್ರು, ತಿವಿದ್ರು. ಆತನ ಹಸ್ತ, ದೇವರ ವಾಕ್ಯ ನಿನ್ನನ್ನು ಉಂಟು ಮಾಡಿದಂತ ಹಸ್ತ, ನನಗೆ ನಿನಗೆ ಒಳ್ಳೆ ಬದುಕು ಕೊಟ್ಟಂತ ಹಸ್ತ, ಮೊಳೆಗಳಿಂದ ಅದು ತಿವಿಯಲ್ಪಟ್ಟ ಹಸ್ತವಾಗಿದೆ. ನನಗೆ ನಿನಗೆ ಒಳ್ಳೆ ಜೀವನ ಕೊಡುವುದಕ್ಕಾಗಿ ದೇವರ ವಾಕ್ಯ ಕೆಟ್ಟು ಹೋದಂತ ಪಾತ್ರೆಯನ್ನು, ನಮ್ಮ ಪಾತ್ರೆಯನ್ನು ಸುಂದರವಾಗಿ ಆ ರಕ್ತದ ಮೂಲಕ ಕೈಗಳಿಂದ ನೋಡ್ತೇವೆ, ಜಡಿಯಲ್ಪಟ್ಟ ಕೈಗಳಿಂದ, ಮಗನೇ ನಾನೇನು ಪ್ರೀತಿಸ್ತೇನೆ ಎಂಬುದಾಗಿ ರೂಪಿಸಿದಂತ ಹಸ್ತ. ಫೈನಲ್ ಆಗಿ ನಾವು ನೋಡ್ತೇವೆ 7ನೇದಾಗಿ, ಜಾನ್ ಗಾಸ್ಪಲ್ ಚಾಪ್ಟರ್ 19:34 ಹೇಳ್ತದೆ. ಜಾನ್ ಗಾಸ್ಪಲ್ 19:34. ಆದರೂ ಸಿಪಾಯಿಗಳಲ್ಲಿ ಒಬ್ಬನು ಈಟಿಯಿಂದ ಆತನ ಪಕ್ಕೆಯನ್ನು ತಿವಿದನು. ತಿವಿದ ಕೂಡಲೇ ರಕ್ತವು ನೀರು ಹೊರಟಿತು. ದೇವರ ವಾಕ್ಯ ಹೇಳ್ತದೆ, ಫೈನಲಿ ಅವನು ಎಲ್ಲಿಂದ ಬ್ಲಡ್ ಬಂತು, ಗೆತ್ಸೆಮನೆ ತೋಟದಲ್ಲಿ ಅವನ ಸ್ಕಿನ್ನಿಂದ ಬ್ಲಡ್ ಬಂತು. ನಾವು ನೋಡ್ತಿದ್ದೇವೆ, ಆತನ ತಲೆಯಿಂದ ಬ್ಲಡ್ ಬಂತು, ಆತನ ಮುಖದಿಂದ ಬ್ಲಡ್ ಬಂತು, ಆತನ ಕಾಲುಗಳಿಂದ ಬ್ಲಡ್ ಬಂತು, ಆತನ ಕೈಯಿಂದ ಬ್ಲಡ್ ಬಂತು. ನಂತರ ಫೈನಲ್ ಆಗಿ ಅವನನ್ನು ಎಲ್ಲಿಗೆ ತಿವಿದ್ರು, ಆತನನ್ನು ಪಕ್ಕೆಗೆ ನಾವು ನೋಡ್ತೇವೆ ತಿವಿದ್ರು. ಅಲ್ಲಿಂದ ಏನು ಬಂತಂತ ಹೇಳಿದ್ರೆ ಬ್ಲಡ್ ಬಂತು. ಇದು ಏನು ಬ್ಲೆಸ್ಸಿಂಗ್ ಅಂತ ಹೇಳಿದ್ರೆ, ಆ ಬ್ಲಡ್ ಬಂದಾಗ ಆತನ ಪ್ರೀತಿಯ ಸಭೆಯು ಏನಾಯ್ತಂದ್ರೆ ಆರಂಭವಾಯಿತು. ಆಮೇಲೆ ಆಕ್ಟ್ಸ್ ಚಾಪ್ಟರ್ 20:28 ಇರ್ತದೆ, ಯೇಸುವಿನ ರಕ್ತದ ಮೂಲಕ ಸಭೆ ಸ್ಥಾಪಿಸಲ್ಪಟ್ಟಿತು. ಅಪೊಸ್ತಲರ 20:28. ಅಪೊಸ್ತಲಕೃತ್ಯ 20. ದೇವರು ಸ್ವರಕ್ತದಿಂದ ಸಂಪಾದಿಸಿಕೊಂಡ ಸಭೆ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ.
ಯೇಸುವಿನ ನೋಡ್ತೇವೆ, ಪಕ್ಕೆಯನ್ನು ತಿವಿದಾಗ ಆ ಬ್ಲಡ್ ಬಂತು. ಆ ಬ್ಲಡ್ ಇಂದ ದೇವರ ವಾಕ್ಯ ಹೇಳ್ತದೆ, ಇವತ್ತು ಸಭೆಯು ಏನಾಗಿದೆ ಅಂತ ಹೇಳಿದ್ರೆ ಕರ್ತನ ಸಭೆಯು ಸ್ಥಾಪಿಸಲ್ಪಟ್ಟಿದೆ. ಅಂದ್ರೆ ಅದು ಆತನ ದೇಹ. ಆಮೇಲೆ ಆ ಸಭೆ ಆತನ ಬಾಡಿ ಆಗಿದೆ, ಸಭೆ ಆತನ ಶರೀರ ಆಗಿದೆ. ಕ್ರಿಸ್ತನು ಸಭೆಗೆ ಶಿರಸ್ಸಾಗಿದ್ದಾನೆ. ಕ್ರಿಸ್ತನು ಯಾರಾಗಿದ್ದಾನೆ? ಸಭೆಗೆ ಶಿರಸ್ಸಾಗಿದ್ದಾನೆ. ಏದೆನ್ ತೋಟದಲ್ಲಿ ನಾವು ನೋಡ್ತೇವೆ, ದೇವರು ಆದಮನಿಗೆ ಗಾಢ ನಿದ್ರೆಯನ್ನು ಬರ ಮಾಡಿಕೊಂಡು ಆತನ ಪಕ್ಕೆಯನ್ನು ತೆಗೆದಾಗ ಅವಳನ್ನು ಸೃಷ್ಟಿ ಮಾಡಿದ, ಅವನಿಗೆ ಒಂದು ಹೆಂಡತಿಯನ್ನು ಕೊಟ್ಟ. ಇವತ್ತು ಕ್ರಿಸ್ತನ ನೋಡ್ತೇವೆ, ಪಕ್ಕೆಯನ್ನು ತಿವಿದಾಗ ನೋಡ್ತೇವೆ ಆತನಿಗೆ ಒಂದು ಬ್ರೈಡ್ ಅನ್ನು ದೇವರು ಸಿದ್ಧ ಮಾಡಿದ. ಆಮೇಲೆ ಆ ಕ್ರಿಸ್ತನ ಪಕ್ಕೆಯಿಂದ ಹೊರಗೆ ಬಂದಂತ, ಬ್ಲಡ್ ನ ಮೂಲಕ ಬಂದಂತ ಸಭೆ, ಪರಿಶುದ್ಧ ಸಭೆ ಇವತ್ತು ಕ್ರಿಸ್ತನ ಮೊದಲ ಗೀತೆಯಾಗಿದೆ. ಈ ಸಭೆಗೆ ನಾಳೆ ಕ್ರಿಸ್ತನು ಬರ್ತಾನೆ. ಆಮೇಲೆ ತನ್ನ ಮೊದಲ ಗೀತೆಯನ್ನು ಕರೆದುಕೊಂಡು ಕ್ರಿಸ್ತನು ಆಕಾಶದಿಂದ ಇಳಿದು ಬರ್ತಾನೆ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಮಧ್ಯ ಆಕಾಶದಲ್ಲಿ ಆತನು ಬರ್ತಾನೆ, ತುತ್ತೂರಿಯ ಧ್ವನಿಯೊಂದಿಗೆ, ತಂದೆಯ ಪ್ರಭಾವದೊಡನೆ, ತಾನೇ ದೇವರಾಗಿ, ಸೃಷ್ಟಿಕರ್ತನಾಗಿ. ದೇವರ ವಾಕ್ಯ ಹೇಳ್ತದೆ, ಪರಲೋಕದಿಂದ ಮೇಘದೊಳಗೆ ಆತನು ಇಳಿದು ಬರ್ತಾನೆ ತನ್ನ ಸಭೆಗೋಸ್ಕರ. ತನ್ನ ಪಕ್ಕೆಯನ್ನು ತಿವಿದಾಗ ದೇವರ ವಾಕ್ಯ ಹೇಳ್ತದೆ ಸಭೆ. ಇಬ್ರಿಯ 9:14 ದೇವರ ವಾಕ್ಯ ಹೇಳ್ತದೆ. ಇಬ್ರಿಯ 9:14, ತನ್ನನ್ನು ತಾನೇ ನಿರ್ದೋಷಿಯನ್ನಾಗಿ ದೇವರಿಗೆ ಸಮರ್ಪಿಸಿಕೊಂಡ ಕ್ರಿಸ್ತನ ರಕ್ತವು ಎಷ್ಟೋ ಹೆಚ್ಚಾಗಿ ನಮ್ಮನ್ನು ನಿರ್ಜೀವ ಕರ್ಮಗಳಿಂದ ಬಿಡಿಸಿ ನಾವು ಜೀವವುಳ್ಳ ದೇವರನ್ನು ಆರಾಧಿಸುವವರಾಗುವಂತೆ ನಮ್ಮ ಮನಸ್ಸನ್ನು ಶುದ್ಧೀಕರಿಸುವ. ದೇವರ ವಾಕ್ಯ ಹೇಳ್ತದೆ, ಕ್ರಿಸ್ತನ ರಕ್ತವು ನಮ್ಮನ್ನು ನಿರ್ಜೀವ ಕರ್ಮಗಳಿಂದ ಬಿಡಿಸಿ ನಾವು ಜೀವವುಳ್ಳ ದೇವರನ್ನು ವರ್ಷಿಪ್ ಮಾಡುವುದಕ್ಕೆ ದೇವರ ವಾಕ್ಯ ಹೇಳ್ತದೆ. ಈ ಯೇಸುವಿನ ರಕ್ತದ ಮೂಲಕ ನಾವು ಸಭೆ, ಈಗ ನಾವು ಕ್ರಯಕ್ಕೆ ಕೊಳ್ಳಲ್ಪಟ್ಟವರು ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ನಾವು ನಮ್ಮ ಸ್ವಂತ ಸೊತ್ತಲ್ಲ, ಶ್ರೇಷ್ಠವಾದ ರಕ್ತದ ಮೂಲಕ ನಾವು ಕ್ರಯಕ್ಕೆ ಕೊಳ್ಳಲ್ಪಟ್ಟವರು. ಈ ರಕ್ತದ ಮೂಲಕ ನಾವು ಕ್ರಿಸ್ತನ ಸಭೆಯಾಗಿದ್ದೇವೆ ಮತ್ತು ದೇವರ ಶರೀರವಾಗಿದ್ದೇವೆ. ಮತ್ತು ದೇವರ ವಾಕ್ಯ ಹೇಳ್ತದೆ, ಆ ರಕ್ತದ ಮೂಲಕ ನಮ್ಮ ಪಾಪಗಳು ಕ್ಷಮಿಸಲ್ಪಟ್ಟು ಇವತ್ತು ಜೀವವುಳ್ಳ ದೇವರನ್ನು ವರ್ಷಿಪ್ ಮಾಡುವಂತ ಭಾಗ್ಯ ನಮಗೆ ಸಿಕ್ಕಿದೆ. ಆಮೇಲೆ ಈಗ ನಾವು ನೀತಿವಂತರಾಗಿದ್ದೇವೆ, ದೇವರ ಮಕ್ಕಳಾಗಿದ್ದೇವೆ. ಆದ್ರಿಂದ ದೇವರ ಸಮ್ಮುಖಕ್ಕೆ ನಿಂತುಕೊಳ್ಳುವಂತ ಆ ಕೃಪೆ, ಆ ಭಾಗ್ಯ ದೇವರು ಯೇಸುವಿನ ರಕ್ತದ ಮೂಲಕ ನಮಗೆ ದಯಪಾಲಿಸಿದರೆ. ಆದ್ದರಿಂದ ಗುಡ್ ಫ್ರೈಡೆ ಇವತ್ತು ನಮಗೆ ಶುಭ ಶುಕ್ರವಾರವಾಗಿದೆ. ಯಾಕೆಂದ್ರೆ ನಮ್ಮ ಪಾಪಗಳು ಕ್ಷಮಿಸಲ್ಪಟ್ಟಿದೆ, ನಾವು ದೇವರ ಮಕ್ಕಳಾಗಿ ಸ್ವೀಕರಿಸಲ್ಪಟ್ಟಿದ್ದೇವೆ. ದೇವರು ಈ ದಿವಸ ನಾವು ನೋಡ್ತೇವೆ, ಆತನು ನಮ್ಮ ಮೇಲೆ ಆತನ ಬೆಳೆವುಳ್ಳ ಪ್ರೀತಿಯನ್ನು ತೋರಿಸಿದ್ದಾನೆ, ನಮ್ಮನ್ನು ಕ್ರಯಕ್ಕೆ ಕೊಂಡುಕೊಂಡಿದ್ದಾನೆ. ಆ ಪಾಪದ ಕೆಸರನ್ನ ನಮ್ಮನ್ನು ಬಿಡಿಸಿ ನಮ್ಮನ್ನು ನಾವು ನೋಡ್ತೇವೆ ಕ್ರಯಕ್ಕೆ ಕೊಂಡುಕೊಂಡು ಮಕ್ಕಳಾಗಿ ಸ್ವೀಕರಿಸಿದ್ದಾನೆ. ಇದು ದೇವರ ಪ್ರೀತಿ. ಚರಿತ್ರೆ ಹೇಳ್ತದೆ, ಯೇಸುಸ್ವಾಮಿಯ ಶಿಲುಬೆಗೆ ಹೋಗ ಪಕ್ಕೆಯನ್ನು ತಿವಿದಾಗ ಆತನ ಬ್ಲಡ್ ಏನಾಯ್ತು? ಹರಿದು ಬಂತು. ಅದರಲ್ಲೊಬ್ಬ ಶಿಪಾಯಿ, ಸೋಲ್ಜರ್ ಲಾಂಗಿನಸ್ ಎಂಬ ಹೆಸರಿನ ಸಿಪಾಯಿ, ಅವನಿಗೆ ಒಂದು ಕಣ್ಣು ಬ್ಲೈಂಡ್ ಆಗಿತ್ತು ವಾರ್ನಲ್ಲಿ. ಆದ್ರೆ ಯಾವಾಗ ನಾವು ನೋಡ್ತೇವೆ ಈ ಬ್ಲಡ್ನ ಒಂದು ಡ್ರಾಪ್ ಬ್ಲಡ್ ಅವನ ಕಣ್ಣಿಗೆ ಟಚ್ ಆಯ್ತಾ, ಅದೇ ಸಮಯದಲ್ಲಿ ಚರಿತ್ರೆ ಹೇಳ್ತದೆ ಅವನ ಕಣ್ಣು ತೆರೆಯಲ್ಪಟ್ಟಿತ್ತು. ದೇರ್ ಇಸ್ ಪವರ್ ಇನ್ ದ ಬ್ಲಡ್ ಆಫ್ ಜೀಸಸ್. ಆಮೆನ್. ದೇರ್ ಇಸ್ ಪವರ್. ಆ ಯೇಸುವಿನ ರಕ್ತದಲ್ಲಿ ಪವರ್. ಅದಕ್ಕೆ ನಾನು ಹೇಳಿದೆ, ಒಡಂಬಡಿಕೆಯ ರಕ್ತ. ಯೇಸುಸ್ವಾಮಿ ಮಗು ಇರುವಾಗ ರಕ್ತ ಸುರಿಸಿರ್ಬೋದು, ಯೇಸುಸ್ವಾಮಿ ಸ್ಕೂಲಿಗೆ ಹೋಗುವಾಗ ರಕ್ತ ಸುರಿಸಿರ್ಬೋದು, ಯೇಸುಸ್ವಾಮಿ ತನ್ನೊಟ್ಟಿಗೆ ಕೆಲಸ ಮಾಡಿರುವಾಗ ರಕ್ತ ಸುರಿಸಿರ್ಬೋದು. ಅದು ರಕ್ತ ಅಲ್ಲ. ಯಾವಾಗ ಯಜ್ಞವಾಗಿ ಯೇಸು ರಕ್ತ ಅರ್ಪಿಸಿದನೋ, ಒಡಂಬಡಿಕೆಯಾಗಿ ರಕ್ತ ಅರ್ಪಿಸಿದನೋ, ಆ ರಕ್ತ ಪವರ್ಫುಲ್ ರಕ್ತ. ಅದು ನಿನ್ನನ್ನು ಪಾಪದಿಂದ ಬಿಡಿಸಿದ ರಕ್ತ, ನಮ್ಮನ್ನು ಶಾಪದಿಂದ ಬಿಡಿಸಿದ ರಕ್ತ. ಮಾತ್ರವಲ್ಲ, ದೇವರ ವಾಕ್ಯ ಹೇಳ್ತದೆ, ದೇವರ ಸಮೀಪಕ್ಕೆ ನಮ್ಮನ್ನು ಕೊಂಡುಕೊಂಡಂತ ರಕ್ತವಾಗಿದೆ, ಕ್ರಯಕ್ಕೆ ಕೊಂಡುಕೊಂಡ ರಕ್ತವಾಗಿದೆ, ನಮ್ಮ ಶಾಪವನ್ನು ಮುರಿದಂತ ರಕ್ತವಾಗಿದೆ, ನಮ್ಮ ರೋಗಗಳನ್ನು ವಾಸಿ ಮಾಡಿದಂತ ರಕ್ತವಾಗಿದೆ. ಆ ಸಮಯದಲ್ಲಿ ಶಿಪಾಯಿ ದೇವರ ವಾಕ್ಯ ಹೇಳ್ತದಲ್ಲ, ಅವನು ಅಲ್ಲಿ ಸರೆಂಡರ್ ಆಗಿ ಅವನು ದೇವರ ಸೇವೆಯನ್ನು ಮಾಡಿದೆ ಎಂಬುದಾಗಿ ದೇವರ ವಾಕ್ಯ. ಇವನು ನಿಜವಾಗಿ ಯಾರಾಗಿದ್ದಾನೆ? ದೇವಕುಮಾರನಾಗಿದ್ದಾನೆ. ಕತ್ತಲೆ ನೋಡಿದು ಮಾತ್ರ ಅಲ್ಲ, ಆ ಕತ್ತಲೆಯಲ್ಲಿ ಕೂಡ ಅವನ ಕಣ್ಣು ಓಪನ್ ಆಯಿತು. ಇವನೇ ನಿಜವಾದ ಏನಾಗಿದಂತೆ? ದೇವ ಕುಮಾರನು ಎಂಬುದಾಗಿ. ನಿಜವಾದ ದೇವರು ಇವನೇ. ಲಾಸ್ಟ್ ನಲ್ಲಿ ಒಂದು ವಾಟ್ಸಪ್ ನಲ್ಲಿ ಒಂದು ನ್ಯೂಸ್ ಬಂತು, ಕೇಳಿರ್ಬೋದು ನೀವು. ಆಫ್ರಿಕಾದಲ್ಲಿ ಒಬ್ರು ಪಾಸ್ಟರ್, ನಾನು ಜೀಸಸ್ ಎಂಬುದಾಗಿ ಕೇಳಿದಿರ? ಅವನೇ ಜೀಸಸ್ ಎಂಬುದಾಗಿ ಹಲವರು ನೋಡಿದಾರೆ, ಕೇಳಿದಾರಲ್ಲ. ಹಲವಾರು ಸಮಯದಿಂದ ಅವನೇ ಜೀಸಸ್ ಎಂಬುದಾಗಿ ಅವನು ಸಭೆಗೆ ತನ್ನನ್ನು ಘೋಷಿಸಿದ್ದಾನೆ. ಎಷ್ಟೋ ಮಂದಿ. ಒನ್ ಆಫ್ ದ ಡಿಸೆಪ್ಷನ್ ಏನಂತ ಹೇಳಿದ್ರೆ, ಈಗ ಅಲ್ಲಿ ಯೇಸು ಇದ್ದಾನೆ, ಇಲ್ಲಿ ಯೇಸು ಇದ್ದಾನೆ,
ಅನೇಕರು ಯೇಸುವಿನ ಹೆಸರಲ್ಲಿ ಬರ್ತಾರಲ್ಲ, ನಾನೇ ಯೇಸು ಎಂಬುದಾಗಿ. ಅದಕ್ಕೆ ಅವನು ಪೊಲೀಸ್ ಸ್ಟೇಷನ್ಗೆ ಹೋಗಿದ್ದಾನೆ ಈಗ. ಯಾಕೆ ಗೊತ್ತಾ? ಅವನು ಯೇಸು ಎಂಬುದಾಗಿ ಘೋಷಿಸಿದ್ದಾನೆ, ನಾನೇ ಯೇಸು ಎಂಬುದಾಗಿ. ಈಗ ಅವನು ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಮಾಡಿದ್ದಾನೆ ಸಭೆ ಮೇಲೆ. ಯಾಕೆಂದರೆ ಸಭೆಯವರು ಗುಡ್ ಫ್ರೈಡೆಗೆ ಅವನನ್ನು ಶಿಲುಬೆಗೆ ಹಾಕ್ಲಿಕ್ಕೆ ತೀರ್ಮಾನ ಮಾಡಿದ್ರು. ನೀನು ಸಂಡೇ ದಿವಸ ಎದ್ದು ಬರ್ಬೇಕೆಂಬುದಾಗಿ, ನೀನು ಯೇಸು ಆದರೆ. ಗುಡ್ ಫ್ರೈಡೆ ದಿವಸ ಅವನು ಶಿಲುಬೆಗೆ ಹಾಕಿ, ನೀನು ಯೇಸು ಅಲ್ಲ, ಸಂಡೇ ದಿವಸ ನೀನು ಏನಾಗಬೇಕು? ರಿಸರ್ವೇಷನ್ ಆಗಿ ಪುನರ್ತನಾಗಿ ನೀನು ಎದ್ದು ಬರಬೇಕು. ಅದಕ್ಕೋಸ್ಕರ ಓಡಿ ಹೋಗಿದ್ದಾನೆ ಅವನು. ಓಡಿ ಹೋಗಿಕೊಂಡು ಕಂಪ್ಲೇಂಟ್ ಮಾಡಿದ್ದಾನೆ. ಇದು ವಾಸ್ತವತೆ. ಆದರೆ ಯೇಸು, ದೇವರ ವಾಕ್ಯ ಹೇಳ್ತದೆ, ತನ್ನ ಪ್ರಾಣವನ್ನು ಯಾರು ಕೂಡ ತೆಗಿಲಿಕ್ಕೆ ಆಗುವುದಿಲ್ಲ ಎಂಬುದಾಗಿ ಯೇಸು ಹೇಳ್ತಾನೆ. ನನ್ನ ಪ್ರಾಣ ಯಾರು ಕೂಡ ತೆಗಿಲಿಕ್ಕೆ ಆಗುವುದಿಲ್ಲ. ತನ್ನ ಸ್ವ ಇಚ್ಛೆಯಿಂದ ಆತನ ಪ್ರಾಣ ನಮಗೆ ಕೊಟ್ಟಿದ್ದಾನೆ. ಆಮೇಲೆ ಯೇಸು, ನನ್ನ ಪ್ರಾಣ ನನಗೆ ಕೊಡ್ಲಿಕ್ಕೆ ಸಹ ಗೊತ್ತುಂಟು, ಆತನು ತಿರುಗಿ ಪಡಲಿಕ್ಕೆ ಕೂಡ ನನಗೆ ಗೊತ್ತುಂಟು. ಆತನು ಸ್ವ ಇಚ್ಛೆಯಿಂದ ತನ್ನ ಪ್ರಾಣವನ್ನು ಕೊಟ್ಟ. ಆದ್ದರಿಂದ ಯೇಸು ಒಬ್ಬನೇ ನಿಜವಾದ ದೇವರಾಗಿದ್ದಾನೆ. ಅದಕ್ಕೆ ದೇವರ ವಾಕ್ಯ ಹೇಳ್ತದೆ, ಎವ್ರಿ ನೀ ಶಾಲ್ ಬಾವ್, ಎವ್ರಿ ಟಂಗ್ ಕನ್ಫೆಸ್. ಮಾರ್ಟಿನ್ ಲೂಥರ್ ಯೇಸು ಶಿಲುಬೆಗೆ ಹೋಗುವಾಗ ನಾವು ನೋಡ್ತೇವೆ, ಆತನು ಕೈ ಬಿಡಲ್ಪಟ್ಟನೆಂಬುದಾಗಿ ದೇವರು ಪ್ರವಾದನೆ ಇದೆಲ್ಲ. ಯೇಸೊಮ್ಮೆ ಶಿಲುಬೆಗೆ ಹೋಗುವಾಗ ಯೇಸೊಮ್ಮೆ ಹೇಳ್ತೇನೆ, ನನ್ನ ದೇವರೇ ಯಾಕೆ ನನ್ನನ್ನು ಕೈ ಬಿಟ್ಟಿದ್ದೆ. ಮತ್ತೆ ಕೀರ್ತನೆ 22 ಪ್ರವಾದನೆ. ಕೀರ್ತನೆ 22 1 ವಚನ ಓದ್ಕೊಳ್ಳಿ. ಕೀರ್ತನೆ 22:1. ನನ್ನ ದೇವರೇ ಯಾಕೆ ನನ್ನನ್ನು ಕೈ ಬಿಟ್ಟಿದ್ದಿ? ನನ್ನ ದೇವರೇ ಯೇಸು ದೇವರಾದ್ರೆ ಯಾರಿಗೆ ದೇವರು ಹೇಳ್ತಾರೆ? ನನ್ನ ದೇವರೇ ಯಾಕೆ ನನ್ನನ್ನು ಕೈ ಬಿಟ್ಟಿದ್ದಿ? ಮತ್ತೆ 27:46 ಅದೇ ಹೇಳ್ತದೆ. ಪ್ರವಾದನೆ ಫುಲ್ಫಿಲ್ ಆಯ್ತು. ಮತ್ತೆ 27:46 ಪ್ರವಾದನೆ. ದಾವೀದನ ಬಾಯಿಂದ ದೇವರು ಮಾತಾಡ್ತಾನೆ. ಯೇಸುಸ್ವಾಮಿಯ ಒಂದು ಕೂಗು, ಒಂದು ಯೇಸುಮೆಯ ಆಕ್ರಂದನ ಶಿಲುಬೆಯ. 27:46 ಓದುಕೊಳ್ಳಿ. ಸುಮಾರು 3 ಗಂಟೆಗೆ ಯೇಸು ಏಲಿ ಏಲಿ ಲಮ ಸಬಕ್ತಾನಿ ಅಂದರೆ, ನನ್ನ ದೇವರೇ ಯಾಕೆ ನನ್ನನ್ನು ಕೈ ಬಿಟ್ಟಿದೆ ಎಂಬುದಾಗಿ ಯೇಸುಸ್ವಾಮಿ ಕೂಗ್ತಿದ್ದಾನೆ. ಈ ಕೂಗು ಯಾಕೆ? ಮಾರ್ಟಿನ್ ಲೂಥರ್ ಇದನ್ನು ಉಪವಾಸದಲ್ಲಿ ಅನೇಕ ದಿವಸಗಳು ಅದು ಅವರಿಗೆ ಅದರ ಸತ್ಯ ಅರ್ಥವಾಗಲಿಲ್ಲ. ಮಾರ್ಟಿನ್ ಲೂಥರ್ ಅವರು ಫಾಸ್ಟಿಂಗ್ ಪ್ರೇಯರ್ ಮಾಡಿಕೊಂಡು ದೇವರೇ ಇದ್ದ ಸತ್ಯವನ್ನು ನಿಮಗೆ ರಿವೀಲ್ ಮಾಡು. ಯೇಸು ಯಾಕೆ ಆ ರೀತಿ ಕೂಗಿದ? ಯೇಸುಗೆ ಭಯ ಆಯ್ತಾ? ಯೇಸುಗೆ ಹೆದರಿಕೆ ಆಯ್ತಾ? ಯೇಸುಗೆ ನಂಬಿಕೆ ಕಡಿಮೆ ಆಯ್ತಾ? ನನ್ನ ದೇವರೇ ಯಾಕೆ ನನ್ನ ಕೈ ಬಿಡ್ತೇವೆ? ಫಾಸ್ಟಿಂಗ್ ಪ್ರೇಯರ್ ಮಾಡಿಕೊಂಡು ಲಾಸ್ಟ್ ಟೈಮ್ ಒಂದು ದೊಡ್ಡ ವಾಯ್ಸ್ ಕೇಳಿದಾಗ ಚೇರಿಂದ ಎದ್ದು ಕೂತ್ಕೊಂಡ್ರಂತೆ. ದೊಡ್ಡ ಧ್ವನಿ, ದೊಡ್ಡ ಗಂಭೀರವಾದ ಸ್ವರ ಕೇಳಿತು. ಏನಂದ್ರೆ, ದೇವರಿಂದ ಕೈ ಬಿಡಲ್ಪಟ್ಟ ಎಂಬುದಾಗಿ. ಆತನು ದೇವರಿಂದಲೇ ಕೈ ಬಿಡಲ್ಪಟ್ಟ. ಇದು 100% ಟ್ರೂತ್. ದೇವರಿಂದ ಕೈ ಬಿಡಲ್ಪಟ್ಟ. ಯಾಕೆ? ನನಗಾಗಿ, ನಿನಗಾಗಿ, ನಿನ್ನ ಕೈ ಹಿಡಿದಗೋಸ್ಕರ. ನಾವು ನೋಡ್ತೇವೆ ಆ ಶಿಲುಬೆ ಮರಣದಲ್ಲಿ ಯೇಸು ಕೈ ಬಿಡಲ್ಪಟ್ಟ. ದೇವರು ನಮ್ಮ ಕೈ ಹಿಡಿದ, ನಮ್ಮ ಮಕ್ಕಳಾಗಿ ಸ್ವೀಕರಿಸಿದ ಯೇಸುವಲ್ಲಿ ನಾವು ನೋಡ್ತೇವೆ ಪಾಪವಾದ ಕತ್ತಲೆ ಬಂತು. ಈ ಕೂಗು ಯಾಕೆಂದ್ರೆ, ಈ ಕೂಗು ಆ ಹೃದಯದ ಆಕ್ರಂದನ. ಯಾಕೆಂದ್ರೆ, ಮಗನೇ, ನರಕ ನಿನಗೋಸ್ಕರಲ್ಲ, ನೀನು ಹೋಗ್ಬೇಡ. ನನ್ನ ಮಗನೇ, ನೀನು ರಿಪೆಂಟ್ ಆಗಿ ನನ್ನ ಬಳಿಗೆ ಬಾ. ಇದು ಪ್ರೀತಿಯ ಕೂಗು. ಇವತ್ತು ಕೂಡ ಆ ಕೂಗು ನಿನಗೋಸ್ಕರ, ನನಗೋಸ್ಕರ ಇದೆ, ಜನರಿಗೋಸ್ಕರ ಇದೆ. ನನ್ನ ಬಳಿಗೆ ಬನ್ನಿರಿ, ಕಷ್ಟಪಡುವವರೇ, ಹೊರ ಹೊತ್ತವರೇ, ನನ್ನ ಬಳಿಗೆ ಬನ್ನಿರಿ. ಈ ಕೂಗು ನನ್ನ ದೇವರೇ ಎಂಬುದಾಗಿ ಯೇಸು ಶಿಲುಬೆಯಲ್ಲಿ ಕೂಗ್ತಿದ್ದಾನೆ. ಯಾಕೆಂದ್ರೆ, ಒಬ್ಬನಾದರೂ ನಾಶವಾಗುವುದು ದೇವರ ಚಿತ್ತಲ್ಲ. ಇದು ಪಿಶಾಚನಿಗೋಸ್ಕರ, ಸೈತನ ದೂತರಿಗೋಸ್ಕರ ಸಿದ್ಧಪಡಿಸಂತ ನರಕ. ಆ ನರಕದ ಒಳಗೆ ನೀನು ಹೋಗುವುದು ದೇವರ ಚಿತ್ತಲ್ಲ. ಮನುಷ್ಯನು ಆ ನರಕಕ್ಕೆ ಹೋಗುವುದು ದೇವರ ಚಿತ್ತಲ್ಲ. ಆ ನರಕದಿಂದ ಬಿಡಿಸಕ್ಕಾಗಿ ಯೇಸು ಪ್ರಾಣ ಕೊಟ್ಟಿದ್ದಾನೆ. ಆ ಬೆಂಕಿಯ ಬಾಯಿಂದ ರಕ್ಷಿಸಗೋಸ್ಕರವೇ ಯೇಸು ಶಿಲುಬೆಯಲ್ಲಿ ಪ್ರಾಣವನ್ನು ಕೊಟ್ಟಿದ್ದಾನೆ, ತನ್ನ ರಕ್ತವನ್ನು ಸುರಿಸಿದ್ದಾನೆ. ಅದಕ್ಕೋಸ್ಕರ ಯೇಸುಸ್ವಾಮಿ ಕೂಗ್ತಿದ್ದಾನೆ, ನನ್ನ ದೇವರೇ ಯಾಕೆ ನನ್ನನ್ನು ಕೈ ಬಿಟ್ಟಿದೆ ಎಂಬುದಾಗಿ. ಓಲ್ಡ್ ಟೆಸ್ಟಿಮೆಂಟ್ನ ಎಲ್ಲ ಪ್ರವಾದನೆಗಳು ನೋಡಿ, ಯೇಸು ಮಿತ್ರನಿಂದ ದ್ರೋಹ ಆಯಿತು ಎಂಬುದಾಗಿ ದೇವರ ವಾಕ್ಯ ಹೇಳ್ತದಲ್ವಾ? ಯಾರು ದ್ರೋಹ ಮಾಡಿದ್ರು? ಕೀರ್ತನೆ 41:9 ವಚನ ಓದ್ಕೊಳ್ಳಿ. ಕೀರ್ತನೆ 41:9. ನಾನು ಯಾವನನ್ನು
ನಂಬಿದ್ದೇನೋ ಯಾವನು ನನ್ನ ಮನೆಯಲ್ಲಿ ಅನ್ನಪಾನಗಳನ್ನು ತೆಗೆದುಕೊಂಡನೋ ಯಾವನು ನನ್ನ ಮನೆಯಲ್ಲಿ ಅನ್ನಪಾನಗಳನ್ನು ತೆಗೆದುಕೊಂಡನು ಅಂತ ಆಪ್ತ ಸ್ನೇಹಿತನೇ ನನಗೆ ಕಾಲನ್ನು ಅಡ್ಡಗೊಟ್ಟಿದ್ದಾನೆ. ಯಾರು? ಯೂದನು. ಅವನ ಬಗ್ಗೆ ಪ್ರವಾದನೆ ಅಲ್ವಾ? ದೇವರ ವಾಕ್ಯ ಹೇಳ್ತದೆ, ನನ್ನ ಒಟ್ಟಿಗೆ ಊಟ ಮಾಡಿದವನು, ನನ್ನ ಒಟ್ಟಿಗೆ ಮನೆಯಲ್ಲಿ ಮಲಗಿದವನು, ಆಪ್ತ ಮಿತ್ರನು. ದೇವರ ವಾಕ್ಯ ಹೇಳ್ತದೆ, ಯೇಸು ಸ್ವಾಮಿ 3.5 ವರ್ಷ ಅವರೊಟ್ಟಿಗೆ ಸೇವೆ ಮಾಡಿದ. ಯೂದನ ಮೇಲೆ ಅನಾಯಿಂಟಿಂಗ್ ಇರಲಿಲ್ಲ? ಯೂದನ್ ಹೀಲಿಂಗ್ ಮಿನಿಸ್ಟ್ರಿ ಮಾಡಲಿಲ್ವಾ? ಯೂದನು ಮಾಡಿದಾನಿಲ್ವಾ? ಹೇಳಿ, ಅನಾಯಿಂಟೆಡ್ ಅಲ್ವಾ ಅವನು? ಹೀಲಿಂಗ್ ಆಗ್ಲಿಲ್ವಾ? 12 ಮಂದಿ ಕಳಿಸುವಾಗ ಯೂದ ಹೋಗ್ಲಿಲ್ವಾ? ಹಿಂದೆ ಬಂದು ಹೇಳಿಲ್ವಾ, ಸ್ವಾಮಿ ನಿನ್ನ ಹೆಸರಿನಲ್ಲಿ ದೆವ್ವ ಬಿಟ್ಟು ಹೋಗ್ತದೆ, ನಿನ್ನ ಹೆಸರಲ್ಲಿ ರೋಗಿಗಳು ಸ್ವಸ್ಥ ಆಗ್ತದೆ, ನಿನ್ನ ಹೆಸರಲ್ಲೆಲ್ಲ ಮಿರಕಲ್ ಮಾಡಿ ದೆವ್ವ ಬಿಡಿಸಿದವನು ಎಲ್ಲ ಮಾಡೋದು. ಎಷ್ಟು ಸೈತನ ಮೋಸ ಮಾಡ್ತಾನೆ ನೋಡಿ. ಸೈತನ ಅವನ ಒಳಗೆ ಒಕ್ಕಿದನೆಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಅನಾಯಿಂಟಿಂಗ್ ಇತ್ತು, ಹೀಲಿಂಗ್ ಆಗಿದೆ, ಇಷ್ಟು ಮಾಡಿದವನು ದೇವರ ವಾಕ್ಯದಲ್ಲಿ ನೋಡ್ತೇವೆ. ದೇವರ ವಾಕ್ಯ ಹೇಳ್ತದೆ, ನನ್ನ ಒಟ್ಟಿಗೆ ಊಟ ಮಾಡಿದವನು, ನನ್ನ ಒಟ್ಟಿಗೆ ಮಲಗಿದವನು. ಅದಕ್ಕೆ ದೇವರ ವಾಕ್ಯ ಹೇಳ್ತದೆ, ಅವನು ಹುಟ್ಟದಿದ್ರೆ ಒಳ್ಳೇದಿತ್ತು ಎಂಬುದಾಗಿ. ಅಲ್ಲ, ಅವನು ಹುಟ್ಟದಿದ್ರೇನೆ ಒಳ್ಳೇದಿತ್ತು ಎಂಬುದಾಗಿ. ಯಾಕೆ ಯೂದನಿಗೇನೆ ಆಗ್ಬೇಕಂತೇಳಿ ಏನಾದ್ರು ಪ್ರವಾದನೆ ಇತ್ತು? ಇಲ್ಲಲ್ಲ, ಒಬ್ಬನು ಯಾರಾಗ್ಬೋದಿತ್ತು? ಯೂದನು ಯೇಸು ಯಾರೆಂಬುದಾಗಿ ತಿಳ್ಕೊಂಡಿದ್ದಾನೆ. 30 ಬೆಳ್ಳಿಗೆ ನಾವು ನೋಡ್ತಿದ್ದೇವೆ. ಪ್ರವಾದನೆ 41:9 30 ಬೆಳ್ಳಿ ನಾಣ್ಯಕ್ಕೆ ದೇವರ ವಾಕ್ಯ ಹೇಳ್ತದೆ, ಅವನು ಯೇಸುವನ್ನು ಏನ್ ಮಾಡಿದಂತೆ ಮಾರಿದೆಂಬುದಾಗಿ ದೇವರ ವಾಕ್ಯ. ಇವತ್ತು ಕೂಡ ಲೋಕದಲ್ಲಿ ಅದೇ ನಡೀತಲ್ವಾ? ಯೇಸು ಕ್ರಿಸ್ತನ ಕ್ರಯ ಏನು? ನಮ್ಮ ಪಾಪಗೋಸ್ಕರ ಯೇಸು ಸ್ವಾಮಿ. ಇವತ್ತು ಸೇವೆ ಕೂಡ ಏನಾಗಿದೆ ಅಂತ ಹೇಳಿದ್ರೆ ಹಾಗೇನೇ ಆಗಿದೆ. ಹೊಟ್ಟೆ ಸೇವೆ ಆಗಿದೆ, ನೇಮ್ ಫೇಮ್ಗೋಸ್ಕರ ಸೇವೆ ಆಗಿದೆ. ಅದೇ ಗುಡ್ ಫ್ರೈಡೆ ದಿವಸ ನಾವು ತಿಳ್ಕೊಳ್ಬೇಕು, ಯೇಸು ಸ್ವಾಮಿಯ ಬಲಿದಾನ, ಯೇಸು ಸ್ವಾಮಿಯ ಕ್ರಯ. ಆತನು ಕಿಂಗ್ ಆಗಿದ್ರು ಕೂಡ ಒಂದು ತುಂಡು ಬಟ್ಟೆ ಇರಲಿಲ್ಲ. ಅವನ ಶಿಲುಬೆಗೆ ಆತನು ಹೋಗುವಾಗ ಚಿತ್ರಕಾರನೊಂದು ಬಟ್ಟೆಯನ್ನು ಕೊಟ್ಟಿದ್ದಾನೆ. ಆದರೆ ಅಂತ ಮಹಿಮೆಯ ದೇವರ ವಾಕ್ಯ ಹೇಳ್ತದೆ, ಆತನು ವಸ್ತ್ರವಿಲ್ಲದವನಾಗಿ ನಿನ್ನ ಪಾಪದ ಸಲುವಾಗಿ ಶಿಲುಬೆಗೆ ಹೋಗುವಾಗ ಆತನು ಬ್ಲಡ್ ಕೊಡುವಾಗ ನಾವು ನೋಡ್ತಿದ್ದೇವೆ, ಆತನ ಇಡೀ ಶಿಲುಬೆಲೆ ಮೇಲೆ ಹೋಗಿಕೊಂಡು ಆತನ ತನ್ನ ಬ್ಲಡ್ ಅನ್ನು ಸುರಿಸಿದ್ದಾನೆ. ಆ ರಕ್ತದಿಂದ ಪಾಪಗಳನ್ನು ಆತನ ಏನ್ ಮಾಡಿದಾನೆ ಅಂದ್ರೆ ಸಂಪೂರ್ಣವಾಗಿ ಕ್ಷಮಿಸಿದ್ದಾನೆ. ನೋಡಿ, ಕೀರ್ತನೆ 22 ಒಮ್ಮೆ 7ನೇ ವಚನ ಓದ್ಕೊಳ್ಳಿ. ಕೀರ್ತನೆ 22:7. ನಾನು ಮುಗಿಸ್ತೇನೆ. ನನ್ನನ್ನು ನೋಡುವವರೆಲ್ಲರೂ ಹಾಸ್ಯ ಮಾಡುತ್ತಾರೆ. ದೇವರ ವಾಕ್ಯ ಹೇಳ್ತದೆ. ಕೀರ್ತನೆ 22 ದಾವೀದನು ರಚಿಸಿದಂತೆ ಕೀರ್ತನೆ. ಯೇಸು ಇಡೀ ಕಂಪ್ಲೀಟ್ ಶಿಲುಬೆಯನ್ನು ತೋರಿಸ್ತದೆ. ನನ್ನನ್ನು ನೋಡಿದವರೆಲ್ಲರೂ ಏನ್ ಮಾಡ್ತಾರೆ ಅಂದ್ರೆ ಹಾಸ್ಯ ಮಾಡ್ತಾರೆ. ಯೇಸು ಸ್ವಾಮಿನಲ್ಲಿ ನೋಡ್ತೇವೆ, ಆ ಶಿಲುಬೆ ಹೊತ್ತುಕೊಂಡು ಹೋಗುವ ತನಕ ಅವನಿಗೆ ಹೊಡೆತಾರೆ, ಗುದ್ದುತ್ತಾರೆ, ಉಗುಳ್ತಾರೆ. ಯಾರೆಂಬುದಾಗಿ ಹೇಳು? ನಿನ್ನನ್ನು ಹೊಡೆದವನು ಯಾರೆಂಬುದಾಗಿ ಹೇಳು? ನಿನ್ನನ್ನು ರಕ್ಷಿಸಿಕೋ, ನೀನು ಬೇರೆಯವ್ರನ್ನೆಲ್ಲ ಸ್ವಸ್ಥ ಮಾಡಿದೆ, ನಿನ್ನ ರಕ್ಷಿಸಿಕೋ. ದೇವರ ವಾಕ್ಯ ಹೇಳ್ತದೆ, ನನ್ನನ್ನು ನೋಡಿದವರೆಲ್ಲರೂ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಹಾಸ್ಯ ಮಾಡಿದ್ರು. ದೇವರ ವಾಕ್ಯ ಯಾರು ಯೇಸು ಯಾರಾಗಿದ್ದಾನೆ? 18ನೇ ವಚನ ಹೇಳ್ತದಲ್ಲಿ 22:18. ನನ್ನ ಮೇಲ್ಹೋದಿಕೆಯನ್ನು ತಮ್ಮಲ್ಲಿ ಪಾಲು ಮಾಡಿಕೊಳ್ಳುತ್ತಾರೆ. ಮೇಲ್ಹೋದಿಕೆಯನ್ನು ಪಾಲು ಮಾಡಿದ್ರು. ಯೇಸು ಸ್ವಾಮಿಯ ಚೀಟಾಗಿ ನನ್ನ ಮೇಲ್ಹೋದಿಕೆಯನ್ನು ತಮ್ಮಲ್ಲಿ ಏನ್ ಮಾಡ್ತಾರೆ? ಪಾಲು ಮಾಡಿಕೊಂಡು ನನ್ನ ಅಂಗಿಗೋಸ್ಕರ ಚೀಟ್ ಹಾಕ್ತಾರೆ. ಶಿಲುಬೆಯಲ್ಲಿ ಅದೇ ನೆರವೇರಿತು. ದೇವರ ವಾಕ್ಯ ಹೇಳ್ತದೆ, ಯೇಸು ಸ್ವಾಮಿ ಬಟ್ಟೆ ತೆಗೆದ್ರು. ಅವರು ಶಿಲುಬೆಗೆ ಹಾಕೋ ಮುಂಚೆ ಏನ್ ಮಾಡಿದ್ರು? ಅವರು ಬಳ್ಳಿಯನ್ನು ಸುತ್ತಿದ್ರು. ಆ ಬಟ್ಟೆ ತೆಗೆದುಕೊಂಡು ಆ ಬಟ್ಟೆನ ಅವ್ರು ಏನ್ ಮಾಡಿದ್ರು ಅಂದ್ರೆ ಸಿಪಾಯಿಗಳು ಅವರು ಪಾಲು ಮಾಡಿದ್ರು ಯೇಸು ಸ್ವಾಮಿಯ ಬಟ್ಟೆಯನ್ನು. ಆ ಬಟ್ಟೆಗೋಸ್ಕರ ಚೀಟ್ ಹಾಕಿದ್ರು ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ನಂತರ ನಾವು ನೋಡ್ತೇವೆ, ಪ್ರವಾದನೆ ಹೇಳ್ತದೆ 17ನೇ ವಚನ, ಅವನ ಎಲುಬುಗಳನ್ನು ಮುರಿಲಿಕ್ಕೆ ಅವರು ನೋಡಿದ್ರು. ನನ್ನ ಎಲುಬುಗಳನ್ನೆಲ್ಲ ಎಣಿಸುವುದಕ್ಕಾಗುವುದು. ಅವರು ನನ್ನನ್ನು ನೋಡಿ ಹಿಗ್ಗುತ್ತಾರೆ. ಅವರು ನನ್ನನ್ನು ನೋಡಿ ಏನಾಗ್ತಾರೆ? ಹಿಗ್ಗುತ್ತಾರೆ. ನೋಡಿ, ಕೀರ್ತನೆ 34:20 ವಚನ ಹೇಳ್ತದೆ. ಕೀರ್ತನೆ 34:20. ಆತನು ಅವನ ಎಲುಬುಗಳನ್ನೆಲ್ಲ ಕಾಪಾಡುತ್ತಾನೆ. ಆತನು ಅವನ ಎಲುಬುಗಳನ್ನು ಏನ್ ಮಾಡ್ತಾನೆ? ಕಾಪಾಡ್ತಾನೆ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಕಳ್ಳರಿಬ್ಬರ ಎಲುಬುಗಳನ್ನು ಮುರಿದ್ರು. ಯೇಸು ಎಲುಬು ಮುರಿದ್ರ? ದೇವರ ವಾಕ್ಯ ಆಗಲ್ಲ ಅವನು ಏನಾಗಿದಂತೆ
ಸತ್ತು ಹೋಗಿದ್ದ, ಅವನ ಎಲುಬು ಮುರಿಲಿಲ್ಲ. ಯಾಕಂದ್ರೆ ದೇವರ ವಾಕ್ಯ ಹೇಳ್ತದೆ, ನಾವು ನೋಡ್ತಿದ್ದಿಲ್ಲ ಸ್ಪಷ್ಟವಾಗಿಕೊಂಡು, ಯೇಸು ಸ್ವಾಮಿಯಲ್ಲಿ ಪ್ರವಾದನೆ ನೆರವೇರಿತು, ಆತನ ಎಲುಬುಗಳನ್ನು ಒಂದು ಕೂಡ ಮುರಿಲಿಕ್ಕೆ ಆಗುವುದಿಲ್ಲ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. 34:20, ಆತನು ಅವನ ಎಲುಬುಗಳನ್ನು ಕಾಪಾಡ್ತಾನೆ, ಅವುಗಳಲ್ಲಿ ಒಂದನ್ನು ಮುರಿಯುವುದಿಲ್ಲ. ನೋಡಿ, ದೇವರ ವಾಕ್ಯ ಎಷ್ಟು ಸ್ಪಷ್ಟವಿದೆ. ಪ್ರವಾದನೆಗಳು, ಮೆಸ್ಸಿಯನ್ನ ಬಗ್ಗೆ ಬರೆದಂತ ಪ್ರವಾದನೆಗಳು ಸ್ಪಷ್ಟವಾಗಿ ಬೈಬಲ್ ಆಧಾರ ಪ್ರಕಾರ ನೆರವೇರಿತು. ಆದ್ರಿಂದ ನಾನು ಹೇಳಿಕ್ಕೆ ಇಷ್ಟಪಡ್ತೇನೆ, 7 ಟೈಮ್ ಯೇಸು ಸ್ವಾಮಿ ಆತನು ಬ್ಲಡ್ ಅನ್ನು ಕೊಟ್ಟಿದ್ದಾನೆ ಪ್ರಿಯರೇ ನಮಗಾಗಿ. ಆಮೇಲೆ ನಮ್ಮ ಒಂದೊಂದು ಬ್ಲೆಸ್ಸಿಂಗೋಸ್ಕರ ಯೇಸು ಸ್ವಾಮಿ ಆತನು 7 ಟೈಮ್ ನಮಗೆ ಆತನು ಬ್ಲಡ್ ಅನ್ನು ಕೊಟ್ಟಿದ್ದಾನೆ. ಅದನ್ನ ಎವ್ರಿ ಟೈಮು ನಾವು ಪ್ರಾರ್ಥನೆ ಮಾಡುವಾಗ ಯೇಸು ಸ್ವಾಮಿಯ ಬ್ಲಡ್ ನಮಗೆ ಕೊಟ್ಟಿದ್ದಾರೆ. ಆ ಬ್ಲಡ್ ನಿಂದ ನಮ್ಮನ್ನು ಕವರ್ ಮಾಡುವಾಗ, ಆ ಬ್ಲಡ್ನ ರಕ್ತದೊಳಗೆ ನಾವು ಇರುವಾಗ ದೇವರ ವಾಕ್ಯ ಹೇಳ್ತದೆ, ನಮಗೆ ಅಪಾಯ ಇಲ್ಲ. ಆಮೇಲೆ ನಮಗೇನಿಲ್ಲ, ಅಪಾಯ ಇಲ್ಲ. ಯೇಸುವಿನ ರಕ್ತದ ಕೋಟೆಯೊಳಗೆ ನಾವು ಭದ್ರವಾಗಿರ್ತೇವೆ. ಯೇಸುವಿನ ರಕ್ತ ನಮಗೆ ಎನಿ ಟೈಮ್ ಲಭ್ಯವಿದೆ. ಯೇಸುವಿನ ರಕ್ತ ನಾವು ತಪ್ಪು ಮಾಡಿದಾಗ ದೇವರ ವಾಕ್ಯ ಹೇಳ್ತದೆ, ಯೇಸು ತನ್ನ ರಕ್ತವನ್ನು ನಮ್ಗೆ ಇಟ್ಟಿದ್ದಾನೆ. ಆ ರಕ್ತವು ನಮ್ಮ ಸಕಲ ಪಾಪವನ್ನು ತೊಳೆದು ನಮ್ಮನ್ನು ಏನ್ ಮಾಡ್ತದಂತೆ, ಶುದ್ಧ ಮಾಡ್ತದೆ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಅದನ್ನ ಗುಡ್ ಫ್ರೈಡೆ ಒಳ್ಳೆ ದಿವಸ ಎಂಬುದಾಗಿ ನಾವು ಅರ್ಥಗರ್ಭಿತವಾಗಿ ತಿಳಿದುಕೊಳ್ಬೇಕಾದ್ರೆ ಆ ದಿವಸ ನಡೆದಂತ ಘಟನೆ ನಾವು ಏನ್ ಮಾಡ್ಬೇಕಂದ್ರೆ ಜ್ಞಾನ ಮಾಡಬೇಕು. ಯೇಸು ಸ್ವಾಮಿ ನಮ್ಮ ಪ್ರಾಯಶ್ಚಿತ್ತಕ್ಕಾಗಿ ಶಿಲುಬೆಲೆ ಆತನ ಏನ್ ಮಾಡಿದ್ದಾನೆ, ಕ್ರಯ ಕಟ್ಟಿದ್ದಾನೆ.